Sunil uncle, your voice is muted. Your phone is muted. Giving all glory to God, shall we turn our Bible to Genesis chapter 2 to read verse 16 and 17. ಎಲ್ಲ ಮಹಿಮೆ ನಾವು ಕರ್ತನಿಗೆ ಸಲ್ಲಿಸೋ ನಾವು ಆಗಿರೋಣ. ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ನಾವು ಓದಿಕೊಳ್ಳೋಣ. Genesis chapter 2 verse 16. ಆದಿಕಾಂಡ 2ನೇ ಅಧ್ಯಾಯ 16ನೇ ವಚನ. And the Lord God commanded the man, saying, of every tree of the garden thou mayest freely eat, but of the tree of the knowledge of good and evil thou shalt not eat of it, for in the day that thou eatest thereof thou shalt surely die. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 16 17ನೇ ವಚನ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. Sincere Christian greetings to all dear saints who could join along with the Agape Assembly to study God's word. ಅಗಾಪೆ ಕ್ರೈಸ್ತ ಸಭೆಯ ಜೊತೆಯಲ್ಲಿ ಅನೇಕ ಪ್ರಿಯರು ನೀವು ಸೇರಿದ್ದೀರಿ. ಯಥಾರ್ಥವಾದ ಕ್ರೈಸ್ತಿಯ ವಂದನೆಗಳನ್ನು ನಿಮ್ಮೆಲ್ಲರಿಗೂ ಸಹ ನಾವು ತಿಳಿಸ್ತೇವೆ. May the Spirit of God make this study very practical, encouraging and edifying to every one of us. ನಾವು ಈಗ ಮಾಡ್ಲಿಕ್ಕಿರುವ ಸತ್ಯವೇದ ಅಧ್ಯಯನವು ನಮಗೆ ಪ್ರೋತ್ಸಾಹದಾಯಕವಾಗಿಯೂ ಮತ್ತು ನಮಗೆ ಎಚ್ಚರ ಮಾತಾಗಿಯೂ ಅದಿರುವ ಹಾಗೆ ಕರ್ತನು ತಾನೇ ಸಹಾಯ ಮಾಡಲಿ. God's house, God's husbandry. ಕರ್ತನ ಮನೆ ಮತ್ತು ಕರ್ತನ ಹೊಲ. A great burden in the heart of the servant of God, Apostle Paul, writing to the church at Corinth. He says in 1 Corinthians chapter 3 verses 6 through 9, ye are God's husbandry. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನ ತನಕ ಪೌಲನು ಕೊರಿಂಥದವರಿಗೆ ಇರುವ ಸಭೆಗೆ ಆತನು ಬರೆಯುವವನು ಆತನು ಆಗಿದ್ದಾನೆ. ಅಲ್ಲಿ ಆತನು ತಿಳಿಸುವ ಮಾತು, ನೀವು ದೇವರ ಹೊಲ ಎಂಬುದಾಗಿ. If only a child of God views as the local assembly as the garden of the Lord, most of the unwanted things will be eliminated from our life as an individual, as a family, and as an assembly. You can start like Papa. Sorry, uncle. Brothers and sisters, we request everyone to please put your microphones on mute to avoid any distraction. ದಯಮಾಡಿ ಎಲ್ಲ ಸಹೋದರ ಸಹೋದರಿಗಳು ನಿಮ್ಮ ಮೈಕ್ರೋಫೋನ್ಗಳನ್ನು ಮ್ಯೂಟ್ ನಲ್ಲಿ ಇಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಅಧ್ಯಯನಕ್ಕೆ ಯಾವುದೇ ಅಡ್ಡಿ ಆಗಬಾರದು. ದಯಮಾಡಿ ಸಹಕರಿಸಿ. ಥ್ಯಾಂಕ್ ಯು. ಸಾರಿ uncle. If only we can view as the local assembly as the garden of the Lord, ನಾವು ದೇವರ ಸಭೆಯನ್ನು ಅದು ದೇವರ ತೋಟ ಎಂಬುದಾಗಿ ನಾವು ಪರಿಗಣಿಸುವುದಾದರೆ, these are the blessings God intended for us. ಇಂಥ ಒಂದು ಆಶೀರ್ವಾದವನ್ನು ಕರ್ತನು ನಮಗೋಸ್ಕರ ಆತನು ನೇಮಿಸಿದ್ದಾನೆ. Now we come to the 7th of the 10 principles and practices that we learn by comparing 1 Corinthians 3 with Genesis chapter 2. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಮತ್ತು ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯವನ್ನು ನಾವು ಹೋಲಿಸಿ ನೋಡುವಾಗ ಈ ಸಂದರ್ಭದಲ್ಲಿ ನಾವು 10 ನಿಯಮಗಳ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಈಗ ನಾವು 7ನೇ ನಿಯಮವನ್ನು ನಾವು ನೋಡೋಣ. Now notice in that verse 16, and the Lord God commanded the man. ಅಲ್ಲಿ ನಾವು ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ ಆಜ್ಞೆ ತಿಳಿಸಿದನು. The 7th principle we learn is the precepts in the garden. ನಾವು 7ನೇದಾಗಿ ನಾವು ಕಲಿಯುವ ಒಂದು ಸಂಗತಿ ಏನಂದ್ರೆ ಆ ಒಂದು ತೋಟದಲ್ಲಿ ಇದ್ದ ಅಂಶಗಳು. It is a place of preaching and practicing the word of God. ಸಭೆ ಎಂಬುದಾಗಿ ಹೇಳುವಾಗ ಅದು ಪ್ರಸಂಗದ ಒಂದು ಸ್ಥಳ ಮತ್ತು ದೇವರ ವಾಕ್ಯವನ್ನು ಬೋಧಿಸುವ ಸ್ಥಳವಾಗಿದೆ. Is my voice audible? I think network has an issue. At which end? Yes, uncle, I can hear you.
work. Precepts in the garden. ಆ ಒಂದು ತೋಟದಲ್ಲಿ ಇರುವ ಆ ಒಂದು ಅಂಶಗಳು. We find the planting of the garden. ಆ ತೋಟದಲ್ಲಿ ಇರುವ ನೆಡುವಿಕೆ ಕುರಿತಾಗಿ ನಾವು ನೋಡಿದ್ದೇವೆ. Number one, the position of the garden. ಎರಡನೇದಾಗಿ ಆ ಒಂದು ತೋಟದ ಸ್ಥಾನ. The persons in the garden. ಆ ಒಂದು ತೋಟದಲ್ಲಿ ಇದ್ದ ವ್ಯಕ್ತಿಗಳು. The pleasantness of the garden. ಆ ಒಂದು ತೋಟದಲ್ಲಿ ಇದ್ದ ಸಾಮರಸ್ಯ. The plentifulness or the productivity of the garden. ಆ ತೋಟದಲ್ಲಿ ಇದ್ದ ಸಮೃದ್ಧಿ. The partnership in the garden. ಆ ಒಂದು ಸಭೆಯಲ್ಲಿ ಆ ಒಂದು ತೋಟದಲ್ಲಿದ್ದ ಜೊತೆಗಾರಿಕೆ. And now the precepts in the garden, the word of God in the house of God. ದೇವರ ಮಂದಿರದಲ್ಲಿ ಇರ್ತಕ್ಕಂಥ ದೇವರ ವಾಕ್ಯದ ಕುರಿತಾಗಿ ನಾವು ಏಳನೇದಾಗಿ ನೋಡ್ತಾ ಇದ್ದೇವೆ. Notice here, assembly is a place of preaching and practicing the word of God. ಸಭೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯವನ್ನು ಪ್ರಸಂಗಿಸಿ ಬೋಧಿಸಿ ಅದನ್ನು ಪರಿಪಾಲಿಸುವ ಒಂದು ಸ್ಥಳವಾಗಿದೆ. The verse 16 says, and the Lord God. 16ನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ, ಇದಲ್ಲದೆ ಯೆಹೋವ ದೇವರು. It is the voice of God in the house of God. ಅದು ದೇವರ ಮಂದಿರದಲ್ಲಿ ಇರ್ತಕ್ಕಂಥ ದೇವರ ಸ್ವರ. However, man can try to replace it with any other thing, any other voices. My brother, my sister, the voice of God should have the authority and dominance in the house of God. ಮನುಷ್ಯನು ತನ್ನ ಒಂದು ಶಕ್ತಿಯಿಂದ ತನ್ನ ಒಂದು ಪ್ರಭಾವದಿಂದ ಆತನಿಗೆ ಏನೇ ಮಾಡುವುದಕ್ಕೆ ಆತನು ಮುಂದಾಗುವುದಾದರೆ ಅದೇನು ಸಹ ಅದು ಒಳ್ಳೆಯದಲ್ಲ. ಆದ್ರೆ ದೇವರ ಸಭೆಯಲ್ಲಿ ದೇವರ ಧ್ವನಿಗೆ ಸ್ವರಕ್ಕೆ ಮಹತ್ವವಿರಬೇಕು. Just within these verses that are before us, from verse 7 to verse 22, at least 9 times we read, and the Lord God, and the Lord God, and the Lord God. ನಾವು ಇದೇ ಅಧ್ಯಾಯ 7ನೇ ವಚನದಿಂದ 22ನೇ ವಚನ ತನಕ ನಾವು ಓದುವುದಾದ್ರೆ ಇದಲ್ಲದೆ ಯೆಹೋವ ದೇವರು, ಇದಲ್ಲದೆ ಯೆಹೋವ ದೇವರು ಎಂಬುದಾಗಿರುವ ಪದ ಬಳಕೆಯನ್ನು ನಾವು ನೋಡೋಣವಾಗಿದ್ದೇವೆ. 9 times we read that phrase. ಈ ಒಂದು ಹೇಳುವಿಕೆಯನ್ನು ನಾವು ಸುಮಾರು 9 ಬಾರಿ ನಾವು ಓದುತ್ತೇವೆ. That has taken my attention, you know. ಇದು ನನ್ನ ಒಂದು ಗಮನವನ್ನು ಸೆಳೆದಿದೆ. Because when we come to the house of God, we should be able to hear the voice of God. ನಾವು ದೇವರ ಸಭೆಗೆ ದೇವರ ಮಂದಿರಕ್ಕೆ ನಾವು ಬಂದಾಗ ನಾವು ದೇವರ ಸ್ವರವನ್ನು ಕೇಳುವವರನ್ನಾಗಿರಬೇಕು. Now when we hear the word of God, we hear the voice of God. ನಾವು ದೇವರ ವಾಕ್ಯವನ್ನು ನಾವು ಕೇಳುವಾಗ ನಾವು ದೇವರ ಸ್ವರವನ್ನು ನಾವು ಕೇಳುತ್ತೇವೆ. In other words, when we hear the word of God, never ever forget the God of the word behind the word of God. ನಾವು ದೇವರ ವಾಕ್ಯವನ್ನು ನಾವು ಕೇಳುವ ಸಂದರ್ಭದಲ್ಲಿ ದೇವರ ವಾಕ್ಯದ ಹಿಂದೆ ದೇವರ ಸ್ವರ ಉಂಟು ಎಂಬುದಾಗಿ ಎಂದಿಗೂ ಸಹ ಮರೆಯಬೇಡ್ರಿ. Our whole approach will change when we think of the word of God and the God of the word behind it speaking to each one of us. ದೇವರ ವಾಕ್ಯದ ಕುರಿತಾಗಿ ಮತ್ತು ದೇವರ ವಾಕ್ಯದ ಹಿಂದೆ ದೇವರ ಸ್ವರ ಉಂಟು ಎಂಬುದಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದಾದ್ರೆ ನಮ್ಮ ಒಂದು ಮನೋಭಾವ ಅದು ಬದಲಾಗುವುದಾಗಿದೆ. Our approach will change. ನಮ್ಮ ಒಂದು ಮನೋಭಾವ, ನಮ್ಮ ಒಂದು ದೃಷ್ಟಿಕೋನ ಅದು ಬದಲಾಗುವುದಾಗಿದೆ. Our appreciation of the message or the word of God will change. ನಾವು ದೇವರ ವಾಕ್ಯದ ಕುರಿತಾಗಿ ನಾವು ಪ್ರಶಂಸೆ ಮಾಡುವ ಸಂಗತಿಯ ಕುರಿತಾಗಿ ಅದು ನಮ್ಮ our attitude will change. ನಮ್ಮ ಮನೋಭಾವ ಅದು ಬದಲಾಗುವುದಾಗಿದೆ. Our analysis will change. ನಾವು ಯಾವ ರೀತಿಯಾಗಿ ನಾವು ಲೆಕ್ಕಾಚಾರ ಮಾಡ್ತೇವೆ ಅದೆಲ್ಲವೂ ಸಹ ಬದಲಾಗುವುದಾಗಿದೆ. You know why I want to emphasize this so much? ಇದನ್ನು ನಾನು ಯಾಕೆ ಇಷ್ಟು ಒತ್ತಿ ತಿಳಿಸಬೇಕು? Because as a preacher of the word of God, ದೇವರ ವಾಕ್ಯದ ಪ್ರಸಂಗಿ ಆಗಿರುವ ನಾನು, only if you can take that same place of podium and watch the individual sitting and listening to the word of God, ಪೀಠವನ್ನು ತೆಗೆದುಕೊಂಡು ಅಲ್ಲಿಂದ ದೇವರ ವಾಕ್ಯವನ್ನು ನಾವು ಸಾರುವಾಗ ಮತ್ತು ಕೇಳುವವರನ್ನು ನಾವು ಗಮನಿಸುವಾಗ, let me tell you very frankly, many a times it is a heartbreaking and a discouraging thing. ನಾವು ಅನೇಕ ಬಾರಿ ಅಲ್ಲಿಂದ ನಾನು ನೋಡುವ ಸಂಗತಿ ಅದು ತುಂಬಾ ಹೃದಯಕ್ಕೆ ನೋವನ್ನು ಉಂಟು ಮಾಡುವುದಾಗಿದೆ ಮತ್ತು ನಿರುತ್ಸಾಹ ಮಾಡುವುದಾಗಿದೆ. My brother, my sister, how do you approach in the house of God when the word of God is preached and the God of the word is wanting to address you? ದೇವರ ವಾಕ್ಯವನ್ನು ನಾವು ಕೇಳುವ ಸಂದರ್ಭದಲ್ಲಿ ಮತ್ತು ದೇವರ ಸ್ವರವು ಅದರ ಉಂಟು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಮನೋಭಾವ ಎಂತದ್ದಾಗಿದೆ? The casual attitude of many.
ಅನೇಕ ಜನರ ಸಾಧಾರಣವಾದ ಒಂದು ಮನೋಭಾವ. The analysis of the message that is being preached. ದೇವರ ವಾಕ್ಯದ ಕುರಿತಾಗಿ ಅದು ಪ್ರಸಂಗಿಸುವಾಗ ಅದರ ಒಂದು ಲೆಕ್ಕಾಚಾರ ಮಾಡುವ ಸಂಗತಿ. The criticism that is inflicted. ಮತ್ತು ಆ ಒಂದು ವಾಕ್ಯವನ್ನು ಸಾರುವಾಗ ಜನರಿಗೆ ಬರುವ ಒಂದು ಟೀಕೆಯ ಮಾತುಗಳು. It is so saddening many a time. ಅನೇಕ ಬಾರಿ ನಮಗೆ ದುಃಖವನ್ನು ಉಂಟು ಮಾಡುವುದಾಗಿದೆ. So I would like to encourage all those of you who are listening to this message. ಯಾರ್ಯಾರು ಈ ವಾಕ್ಯ ಸಂದೇಶವನ್ನು ನೀವು ಕೇಳುತ್ತಾ ಇದ್ದೀರೋ, as I say it in my local assembly where we gather, ನಾವು ಎಲ್ಲಿ ಸೇರಿ ಬರುತ್ತೇವೆ, ನಮ್ಮ ಸ್ಥಳೀಯ ಸಭೆಯಲ್ಲಿ ನಾವು ಸೇರಿ ಬರುವಾಗ ನಾನು ತಿಳಿಸ್ತೇನೆ. As long as the preacher's Bible is open, the Bible in the pew should also be open. ಪ್ರಸಂಗಿಯು ಆತನು ತನ್ನ ಸತ್ಯವೇದದ ಪ್ರತಿಯನ್ನು ಆತನು ತೆರೆದು ಆತನು ಇಡುವ ತನಕ ಯಾರು ವಾಕ್ಯ ಸಂದೇಶವನ್ನು ಕೇಳುತ್ತಾ ಇದ್ದೀರೋ ನೀವು ಸತ್ಯವೇದವನ್ನು ತೆರೆದಿಡಬೇಕು. By that you respect the word of God. ಹಾಗೆ ಮಾಡುವಾಗ ನೀವು ದೇವರ ವಾಕ್ಯವನ್ನು ನೀವು ಸನ್ಮಾನಿಸುತ್ತೀರಿ. You respect the God of the word. ದೇವರ ವಾಕ್ಯವನ್ನು ಬರೆದ ದೇವರನ್ನು ನೀವು ಸನ್ಮಾನಿಸುತ್ತೀರಿ. You respect the one who is bringing the word of God to us. ದೇವರ ವಾಕ್ಯವನ್ನು ಯಾರು ನಮ್ಮೊಟ್ಟಿಗೆ ಹಂಚುತ್ತಾ ಇದ್ದಾರೋ ಅಂತವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. And through your behavior in this manner, many other weak and feeble believers are encouraged. ಮತ್ತು ನಮ್ಮ ಒಂದು ವರ್ತನೆಯಿಂದ ನಮ್ಮ ಸುತ್ತಲೂ ತುಂಬಾ ಬಲಹೀನತೆಯಲ್ಲಿರುವ ಪ್ರಿಯರು ಅವರಿಗೆ ಪ್ರೋತ್ಸಾಹ ಸಿಗ್ತದೆ. Now I do not know whether your Bible is open now. ಈ ದಿನ ನಾವು ಈ ವಾಕ್ಯ ಸಂದೇಶವನ್ನು ಕೇಳುತ್ತಾ ಇರುವಾಗ ನಿಮ್ಮ ಒಂದು ಸತ್ಯವೇದದ ಪ್ರತಿ ತೆರೆದಿದೆಯೋ ಇಲ್ಲೋ ನನಗೆ ತಿಳಿದಿಲ್ಲ. Do you have a pen and paper? ನಿಮ್ಮೊಟ್ಟಿಗೆ ಒಂದು ಪೆನ್ ಮತ್ತು ಪೇಪರ್ ನೀವು ಇಟ್ಟುಕೊಂಡಿದ್ದೀರೋ? That shows our attitude when we listen from God. God has something to say to me and I want to endorse it. ದೇವರು ನನ್ನೊಟ್ಟಿಗೆ ಏನನ್ನು ಮಾತನಾಡ್ತಾ ಇದ್ದಾನೆ, ನಾನು ಇದನ್ನು ಬರೆಯಬೇಕು, ಇದನ್ನು ನಾನು ಜ್ಞಾಪಕಪಡಿಸಿಕೊಳ್ಳಬೇಕೆಂಬುದಾಗಿರುವ ಮನೋಭಾವ ನಮ್ಮದಾಗಿರಬೇಕು. God, I want you to speak to me. Here is my paper, here is my pen, here are my ears. Lord, speak, for thy servant heareth. ಕರ್ತನೇ, ನಾನು ನಿನ್ನ ವಾಕ್ಯವನ್ನು ನಾನು ಕೇಳ್ತಾ ಇದ್ದೇನೆ, ನೀನು ನನ್ನೊಟ್ಟಿಗೆ ಏನನ್ನು ಮಾತನಾಡಕ್ಕಿದ್ದಿ, ನನ್ನೊಟ್ಟಿಗೆ ನೀನು ಮಾತನಾಡು, ನನ್ನ ಕಿವಿ ತೆರೆದಿದೆ ಎಂಬುದಾಗಿರುವ ಮನೋಭಾವದಿಂದ ನಾವು ಕುಳಿತಿರಬೇಕು. That very approach to the word of God not only will change your life, but God will speak to you and your heart, and our life will be transformed. ನಾವು ಆ ರೀತಿಯಾಗಿ ಅಂತಹ ಒಂದು ಮನೋಭಾವದಿಂದ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಾವು ಸೇರಿ ಬರುವಾಗ ಆ ಸಂದರ್ಭದಲ್ಲಿ ನಮ್ಮ ಜೀವವನ್ನು ಬದಲಾಗುವುದು ಮಾತ್ರವಲ್ಲದೆ ಕರ್ತನು ನಮ್ಮೊಟ್ಟಿಗೆ ಅದನ್ನು ನೇರವಾಗಿ ಅದನ್ನು ವಿವರಿಸಿ ಮಾತನಾಡಿ ನಮ್ಮ ಜೀವನವು ಅದು ರೂಪಾಂತರವಾಗುವುದಾಗಿದೆ. Many places, instead of the teaching of God's word, there is a narrowness because the word of God is neglected and kept aside, and rest of the things are given more importance. Sorry uncle, can you come again? I missed the first part. Many other places the word of God is neglected. ಅನೇಕ ಸ್ಥಳಗಳಲ್ಲಿ ದೇವರ ವಾಕ್ಯವನ್ನು ತಾತ್ಸಾರ ಮಾಡಿದ್ದಾರೆ. The time for the preaching and teaching of God's word is reduced. ದೇವರ ವಾಕ್ಯದ ಪ್ರಸಂಗಿಸುವಿಕೆಗೋಸ್ಕರ ಮತ್ತು ದೇವರ ವಾಕ್ಯದ ಬೋಧನೆಗೋಸ್ಕರ ಅದರ ಸಮಯ ತುಂಬಾ ಕೊಂಚವೇ ಉಂಟು. But for many other activities of entertainment are given more importance. ಆದ್ರೆ ಸಭೆಯಲ್ಲಿ ಅನೇಕ ಮನೋರಂಜನೆಗೆ ಬೇರೆ ರೀತಿಯಾದ ಆಸ್ಪದವನ್ನು ಕೊಡಲಾಗಿದೆ. Did you read that verse 16? 16ನೇ ವಚನವನ್ನು ನೀವು ಓದಿದ್ದೀರೋ? And the Lord God requested. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ ಆತನು ಕೋರಿಕೆ ಮಾಡುತ್ತಾನೆ. He did not request. ಆತನು ಕೋರಿಕೆ ಮಾಡಲಿಲ್ಲ. And the Lord God commanded. ಯೆಹೋವ ದೇವರು ಆತನು ಆಜ್ಞಾಪಿಸಿದನು. Whenever the voice of God was heard by the man of God in the word of God, ದೇವರ ವಾಕ್ಯದಲ್ಲಿ ದೇವರ ಸ್ವರವನ್ನು ದೇವರ ಮನುಷ್ಯನು ಆತನು ಕೇಳಿದಾಗ, you know how they approached, how they replied back? ಅವರು ಯಾವ ರೀತಿಯಾಗಿ ಅವರು ಸ್ಪಂದನೆ ಮಾಡಿದರು ಎಂಬುದಾಗಿ ನಿಮಗೆ ಗೊತ್ತುಂಟೋ? In our vernacular language, the translation says, what is thy command? ನಮ್ಮ ಒಂದು ಸ್ಥಳೀಯ ಭಾಷೆಗಳಲ್ಲಿ ಈ ರೀತಿಯಾದ ಒಂದು ಹೇಳುವಿಕೆ ಉಂಟು. ಅದೇನೆಂದ್ರೆ, ನಿನ್ನ ಒಂದು ಆಜ್ಞೆ ಏನುಂಟು ಎಂಬುದಾಗಿ ಪ್ರಶ್ನೆ ಮಾಡುವುದು. Abraham, Abraham. ಅಬ್ರಹಾಮನೇ, ಅಬ್ರಹಾಮನೇ. What is thy command, Lord? ನಿನ್ನ ಆಜ್ಞೆ ಏನು ಸ್ವಾಮಿ? What an approach that was.
ಎಂತ ಒಂದು ಮನೋಭಾವ ಅದು. Dear brother and sister, ನನ್ನ ಪ್ರಿಯ ಸಹೋದರ ಸಹೋದರಿ, all our Christian life is based upon the word of God. ನಮ್ಮ ಕ್ರೈಸ್ತಿಯ ಜೀವನ ಅದು ದೇವರ ವಾಕ್ಯದ ಮೇಲೆ ಆಧಾರಗೊಂಡಿದೆ. The more we give importance to the word of God in our life, the blessings of God will follow thereafter. ನಾವು ದೇವರ ವಾಕ್ಯಕ್ಕೆ ನಾವು ಎಷ್ಟು ಮಹತ್ವವನ್ನು ನಾವು ಕೊಡೋರ್ನವಾಗಿದ್ದೇವೋ ಅಷ್ಟರ ಮಟ್ಟಿಗೆ ದೇವರ ಆಶೀರ್ವಾದವು ನಮ್ಮನ್ನು ಹಿಂಬಾಲಿಸುವುದಾಗಿದೆ. Now notice in this passage itself, ಇದೇ ವಾಕ್ಯ ಭಾಗದಲ್ಲಿ ನೀವು ಗಮನಿಸಿರಿ, and the Lord God commanded. ಇದಲ್ಲದೆ ಯೆಹೋವ ದೇವರು ಆತನು ಮನುಷ್ಯನಿಗೆ ಆಜ್ಞಾಪಿಸಿದನು. If God has to speak, God has to command. ದೇವರು ಆತನು ಮಾತನಾಡಬೇಕಾದ್ರೆ ದೇವರು ಆತನು ಆಜ್ಞೆ ಕೊಡಬೇಕು. There are 4 portraits of God brought before us here. Sorry uncle, can you please come again? 4. We see 4 portraits of God. ಇಲ್ಲಿ ದೇವರ ಕುರಿತಾಗಿರುವ 4 ಚಿತ್ರಗಳನ್ನು ನಾವು ನೋಡೋರ್ನವಾಗಿದ್ದೇವೆ. Number 1, in chapter 2 verse 7, we see him as the potter. Uncle, sorry uncle. Chapter 2 verse 7, we see him as the potter. ನಾವು 2ನೇ ಅಧ್ಯಾಯದ 7ನೇ ವಚನದಲ್ಲಿ ಆತನನ್ನು ನಾವು ಕುಂಬಾರನ ಹಾಗೆ ನಾವು ನೋಡುತ್ತೇವೆ. Chapter 2 verse 8, we see him as the gardener. ನಾವು 2ನೇ ಅಧ್ಯಾಯ 8ನೇ ವಚನದಲ್ಲಿ ಆತನನ್ನು ತೋಟಗಾರನ ಹಾಗೆ ನಾವು ನೋಡುತ್ತೇವೆ. Chapter 2 verse 21, we see him as the physician. ನಾವು 2ನೇ ಅಧ್ಯಾಯ 21ನೇ ವಚನದಲ್ಲಿ ಆತನನ್ನು ವೈದ್ಯನ ಹಾಗೆ ನಾವು ನೋಡುತ್ತೇವೆ. Chapter 2 verse 22, we see him as the builder. ಮತ್ತು 2ನೇ ಅಧ್ಯಾಯ 22ನೇ ವಚನದಲ್ಲಿ ಆತನು ಕಟ್ಟುವವನ ಹಾಗೆ ನಾವು ನೋಡುವವನಾಗಿದ್ದೇವೆ. That's why we read in the prophecies of Isaiah and Jeremiah. ಯೆಶಾಯನ ಬರೆದ ಪ್ರವಾದನ ಗ್ರಂಥ ಮತ್ತು ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ನಾವು ಓದುತ್ತೇವೆ. Isaiah 64 and verse 8. ಯೆಶಾಯನ ಬರೆದ ಪ್ರವಾದನ ಗ್ರಂಥ 64ನೇ ಅಧ್ಯಾಯ 8ನೇ ವಚನ. But now, O Lord, thou art our father, we are the clay, and thou art our potter, and we all are the work of thy hand. ಯೆಶಾಯನ ಬರೆದ ಪ್ರವಾದನ ಗ್ರಂಥ 64ನೇ ಅಧ್ಯಾಯ verse uncle 8. 8ನೇ ವಚನ ಓದಿಕೊಳ್ಳೋಣ. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. See Jeremiah chapter 18 and verse 6. ಯೆರೆಮೀಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 6ನೇ ವಚನ ನೋಡ್ರಿ. O house of Israel, cannot I do with you as this potter? Saith the Lord. Behold, as the clay is in the potter's hand, so are ye in mine hand, O house of Israel. ಯೆರೆಮೀಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 6ನೇ ವಚನ. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. That's why the songwriter says like this. ಈ ಒಂದು ಕಾಣದ ದೆಸೆಯಿಂದ ಹಾಡಿನ ಬರಹಗಾರನು ಈ ರೀತಿಯಾಗಿ ತಿಳಿಸ್ತಾನೆ. मैं मिट्टी हूँ, तू है कुम्हार. What a song that is. ಈ ರೀತಿಯಾದ ಹಾಡನ್ನು ನಾವು ಕೇಳೋರ್ನವಾಗಿದ್ದೇವೆ. ನೀನು ಕುಂಬಾರನು, ನಾನು ಜೇಡಿ ಮಣ್ಣು ಎಂಬುದಾಗಿ ಎಂಥ ಒಂದು. Lord, teach me your word, teach me your will. ದೇವರೇ, ನಿನ್ನ ವಾಕ್ಯವನ್ನು ನನಗೆ ಬೋಧಿಸು, ನಿನ್ನ ಚಿತ್ತವನ್ನು ನನಗೆ ಅನುಗ್ರಹಿಸು. I am a clay and you are the potter. ನಾನು ಜೇಡಿ ಮಣ್ಣಾಗಿದ್ದೇನೆ, ನೀನು ಕುಂಬಾರನು ಆಗಿದ್ದೆ. What does that mean, my brother, my sister? ನನ್ನ ಪ್ರಿಯ ಸಹೋದರ ಸಹೋದರಿ, ಈ ರೀತಿಯಾಗಿ ಹೇಳುವಾಗ ಅದರ ಅರ್ಥವಾದರೂ ಏನು? The potter always want to shape your life and my life. ಕುಂಬಾರನು ಆತನು ನನ್ನ ಜೀವನವನ್ನು ನಿನ್ನ ಜೀವನವನ್ನು ಆತನು ರೂಪಿಸುವುದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. And he can do that with the word of God. ಆತನು ದೇವರ ವಾಕ್ಯದ ಜೊತೆಯಲ್ಲಿ ಅದನ್ನು ಮಾಡುವವನಾಗಿದ್ದಾನೆ. You see, many pots, many lives, many families are de-shaped today. ಈ ದಿನಗಳಲ್ಲಿ ಅನೇಕ ಜೀವನಗಳು, ಅನೇಕ ವ್ಯಕ್ತಿಗಳು, ಅನೇಕ ಕುಟುಂಬಗಳು ಅದರ ರೂಪವು ಅದು ವಿಕಾರವಾಗಿದೆ. Broken today. ಅದು ಮುರಿದಿದೆ. Of not use today. ಯಾವುದೇ ಒಂದು ಪ್ರಯೋಜನಕ್ಕೆ ಬಾರದೇ ಇರುವ ಒಂದು ರೀತಿಯಲ್ಲಿ ಇದ್ದಾರೆ. It's because
they have taken themselves out from the hand of the potter and his commandments that are given to us. ಕಾರಣ ಯಾಕಂದ್ರೆ ಅವರು ಕುಂಬಾರನ ಹಸ್ತದಿಂದ ಅವರನ್ನೇ ದೂರ ಮಾಡಿ ಮತ್ತು ದೇವರು ನಮಗೆ ಆತನನ್ನೇ ಆತನ ಅನುಗ್ರಹಿಸಿದ್ದಾನೆ, ನಾವು ದೂರವಾಗಿ ನಾವು ಸೆಳೆದಿದ್ದೇವೆ. Sometimes take out time and read Psalm 119, the smallest chapter of the Bible. ಸತ್ಯವೇದದ ತುಂಬಾ ಚಿಕ್ಕದಾಗಿರುವ ಅಧ್ಯಾಯವನ್ನು ದಯಮಾಡಿ ನೀವು ಓದ್ರಿ, 119ನೇ ಕೀರ್ತನೆ. And notice how many times the importance to the word of God is given. ದೇವರ ವಾಕ್ಯಕ್ಕೆ ಇರುವ ಪ್ರಾಮುಖ್ಯತೆ ಎಷ್ಟೆಂಬುದಾಗಿ ಆ ಒಂದು ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. There are many verses that I like there. ಅಲ್ಲಿ ಅನೇಕ ವಚನಗಳು ನನಗೆ ತುಂಬಾ ಇಷ್ಟ. But two very much stand out. ಆದ್ರೆ ಎರಡು ವಚನಗಳು ಅದು ನಿಜವಾಗಿ ಅದು ತುಂಬಾ ಉನ್ನತವಾಗಿ ಉಂಟು. Psalm 119 and verse 24. 119ನೇ ಕೀರ್ತನೆ 24ನೇ ವಚನ. Thy precepts are my counselors. ನಿನ್ನ ಕಟ್ಟಳೆಗಳು ನನ್ನ ಆನಂದವು. Counselors 24. ನಿನ್ನ ಕಟ್ಟಳೆಗಳು ನನ್ನ ಆನಂದವು, ಅವೇ ನನ್ನ ಮಂತ್ರಾಲೋಚಕರು. Mantralachakaru. Thy precepts are my counselors. I take my advices not from any other voice, but from the voice of God, the word of God. ನನ್ನ ಆಪ್ತ ಸಮಾಲೋಚನೆಯನ್ನು ನಾನು ದೇವರಿಂದ ನಾನು ತೆಗೆದುಕೊಳ್ಳುವವನಾಗಿದ್ದೇನೆ, ದೇವರ ಕಟ್ಟಳೆಗಳಿಂದ ನಾನು ತೆಗೆದುಕೊಳ್ಳುತ್ತೇನೆ. Look at verse 54 also. 54ನೇ ವಚನವು ಸಹ ನೋಡ್ರಿ. Psalm 119 verse 54. 119ನೇ ಕೀರ್ತನೆ 54ನೇ ವಚನ. And there we read, thy word has become my song in the house of my pilgrimage. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು. My brother, my sister. ನನ್ನ ಪ್ರಿಯ ಸಹೋದರ ಸಹೋದರಿ. In short, let me put the emphasis this evening, the importance of word of God in the house of God. ಈ ದಿನದಲ್ಲಿ ನಾನು ಈ ಒಂದು ಅಂಶಗಳನ್ನು ನಿಮಗೆ ನಾನು ತಿಳಿಸುವವನಾಗಿದ್ದೇನೆ, ದೇವರ ಮನೆಯಲ್ಲಿ ದೇವರ ವಾಕ್ಯಕ್ಕೆ ಇರುವ ಪ್ರಾಮುಖ್ಯತೆ. Look at the lives in the church at Corinth. ಆ ಕೊರಿಂಥದಲ್ಲಿದ್ದ ಸಭೆಯ ಜೀವನಗಳನ್ನು ನೀವು ನೋಡ್ರಿ. They have spoiled their vessels. They have spoiled their usefulness for God. ಅವರ ಪಾತ್ರೆಗಳನ್ನು ಅವರು ಕೆಡಿಸಿದ್ದಾರೆ, ಕರ್ತನಿಗೋಸ್ಕರ ಉಪಯುಕ್ತವಾಗಿರುವ ಅವರನ್ನು ಅವರು ಕೆಡಿಸಿಕೊಂಡಿದ್ದಾರೆ. It is because they neglected the preaching of God's word in the house of God. ಕಾರಣ ಯಾಕಂದ್ರೆ ದೇವರ ಮನೆಯಲ್ಲಿ ದೇವರ ವಾಕ್ಯದ ಪ್ರಚುರವನ್ನು ಅವರು ತಾತ್ಸಾರ ಮಾಡಿದರು. The precepts in the garden. ತೋಟದಲ್ಲಿ ಇರುವ ಕಟ್ಟಳೆಗಳು. And the Lord God. ಯೆಹೋವ ದೇವರು speaks of the voice of God behind the word of God. ದೇವರ ವಾಕ್ಯದ ಹಿಂದೆ ಇರುವ ದೇವರ ಸ್ವರದ ಕುರಿತಾಗಿ ತಿಳಿಸುವುದಾಗಿದೆ. And the Lord God commanded the man. ಆಗ ಯೆಹೋವ ದೇವರು ಆತನು ಮನುಷ್ಯನಿಗೆ ಆತನು ಆಜ್ಞಾಪಿಸಿದನು. We don't like commandments, right? ನಮಗೆ ಆಜ್ಞೆಗಳು ನಮಗೆ ಇಷ್ಟವಿಲ್ಲ. Why should somebody command over me? ಯಾಕೆ ನನ್ನ ಮೇಲೆ ಯಾರೋ ಬೇರೆಯವರು ಆಜ್ಞೆಗಳು ಹೇಳಬೇಕು? But as a creator, he has the right over us. ಆದ್ರೆ ಆತನು ನಮ್ಮ ಸೃಷ್ಟಿಕರ್ತನಾಗಿರುವ ಕಾರಣದ ದೆಸೆಯಿಂದ ಆತನ ನಮ್ಮ ಹಕ್ಕು ಉಂಟು. As the potter, he has the right over us. ಆತನು ಕುಂಬಾರನಾಗಿರುವ ಕಾರಣದ ದೆಸೆಯಿಂದ ನಮ್ಮ ಮೇಲೆ ಆತನಿಗೆ ಹಕ್ಕು ಉಂಟು. Let me tell you, any of his commandments are not grievous and troublesome. ಆತನ ಒಂದು ಆಜ್ಞೆಗಳು ಎಂದಿಗೂ ಸಹ ನೋವನ್ನುಂಟು ಮಾಡುವುದಾಗಲಿ ಭಾರವಾಗಿ ನಮಗಿಲ್ಲ. When the Lord was preaching in the course of his ministry, ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಒಂದು ಬಹಿರಂಗ ಸೇವೆಯಲ್ಲಿ ಆತನು ಪ್ರಸಂಗಿಸುವಾಗ, in John's Gospel chapter 6 we read, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ಓದುವುದೇನೆಂದರೆ, oh, these are all hard sayings. Who can follow this? ಇದೆಲ್ಲವೂ ಸಹ ತುಂಬಾ ಕಠಿಣವಾದ ಒಂದು ಹೇಳಿಕೆಗಳು, ಯಾರು ಪರಿಪಾಲಿಸುತ್ತಾರೆ? And so many of them have left following after him. ಆತನನ್ನು ಹಿಂಬಾಲಿಸುವುದನ್ನು ಅನೇಕ ಜನರು ಬಿಟ್ಟರು. There are many good Christians because they thought this doctrine, this teaching, this ordinance, this word is difficult for me to follow and practice, and they have forsaken the Lord. Are you one of them? ಅನೇಕ ಜನರು ಕ್ರೈಸ್ತರೆಂಬುದಾಗಿ ಕರೆಸಲ್ಪಟ್ಟವರು, ಅವರು ದೇವರ ವಾಕ್ಯವನ್ನು ದೇವರ ಕಟ್ಟಳೆಗಳನ್ನು ಅವರು ತಾತ್ಸಾರ ಮಾಡಿದ್ದಾರೆ. ಇದು ತುಂಬಾ ಕಷ್ಟ, ತುಂಬಾ ಶ್ರಮೆ ಉಂಟು ಇದರಲ್ಲಿ ಎಂಬುದಾಗಿ ತಿಳಿಸಿ ತಾತ್ಸಾರ ಮಾಡಿದ್ದಾರೆ. ನಾವು ಅದರಲ್ಲಿ ಒಬ್ಬರಾಗಿದ್ದೇವೋ? As long as they received benefits from the Lord, they were good followers after the Lord. ಅವರು ದೇವರಿಂದ ಲಾಭಗಳನ್ನು ಹೊಂದುವ ತನಕ
ದೇವರನ್ನು ಹಿಂಬಾಲಿಸುತ್ತಾ ಅವರಿದ್ದರು. But the Lord asked a question to his disciples. ಆದರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಶ್ನೆ ಕೇಳುತ್ತಾನೆ, Will you also forsake me and go? ನೀವು ನನ್ನನ್ನು ತಾತ್ಸಾರ ಮಾಡಿ ನೀವು ಹೊರಟು ಹೋಗುತ್ತೀರೋ? What an attitude of the man of God to the Lord. ಆದ್ರೆ ದೇವರ ಮನುಷ್ಯನು ದೇವರ ಜೊತೆಯಲ್ಲಿ ಆತನು ವ್ಯವಹರಿಸಿದ ಒಂದು ಮನೋಭಾವ ಎಂತದ್ದು. May you and I have the same attitude in our approach to the word of God. ದೇವರ ವಾಕ್ಯಕ್ಕೆ ನಾವು ಕೊಡುವ ಮಾನ್ಯತೆಯ ಕುರಿತಾಗಿ ನಮ್ಮ ಒಂದು ಮನೋಭಾವ ಅದೇ ರೀತಿಯಾಗಿರಲಿ. Lord, whither shall we go? For thou hast the words of eternal life. ಹೌದು ಸ್ವಾಮಿ, ನಾವು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋಣ? ನಿನ್ನಲ್ಲಿ ಜೀವ ಕೊಡುವ ವಾಕ್ಯ ಉಂಟು. Brother and sister, sometimes take a break and ask a question. Why are you following the Lord Jesus Christ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ನೀವು ಯಾಕೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪ್ರಶ್ನೆ ಕೇಳ್ರಿ. And the good Lord will do only that purpose and attitude with which you follow fulfill in your life. ನಿಮ್ಮ ಒಂದು ಜೀವನದಲ್ಲಿ ಕರ್ತನು ಆತನು ಏನನ್ನು ಆತನು ಅನುಭವಿಸಲು ಆತನು ಆಗಿದ್ದಾನೋ ಆ ನಿಮ್ಮ ಒಂದು ಒಳಿತಿಗಾಗಿ ಆತನ ಚಿತ್ತದ ಪ್ರಕಾರ ಆತನು ಮಾಡುವವನಾಗಿದ್ದಾನೆ. Some of them followed after the Lord for good bread. ಕೆಲವರು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ರೊಟ್ಟಿಗೋಸ್ಕರ ಅವರು ಹಿಂಬಾಲಿಸಿದರು. They had stomach full and they went away. ಅವರ ಒಂದು ಹಸಿವು ತೀರಿದ ನಂತರ ಅವರು ಹಿಂದಕ್ಕೆ ಹೋದರು. Some followed that their eyes might be opened. ಇನ್ನು ಕೆಲವರು ಆತನನ್ನು ಹಿಂಬಾಲಿಸಿದ ಕಾರಣ ಏನಂದ್ರೆ ಅವರಿಗೆ ಕಣ್ಣು ಕಾಣ್ತಾ ಇರ್ಲಿಲ್ಲ. ಆ ಒಂದು and they received the sight. ದೃಷ್ಟಿ, ದೇವರು ಅವರಿಗೆ ದೃಷ್ಟಿಯನ್ನು ಕೊಟ್ಟನು. Some came for a miracle of demons possessed person may be healed. ಕೆಲವರು ಆ ದೆವ್ವ ಹಿಡಿದ ಮನುಷ್ಯನನ್ನು ಕರೆಕೊಂಡು ಬಂದರು. ಆತನ ಆ ಒಂದು ದೆವ್ವವು ಆತನನ್ನು ಬಿಟ್ಟು ಹೋಗಲಿ ಎಂಬುದಾಗಿ ಕರೆತಂದರು. ಆ ರೀತಿಯಾದ ಜನರು. Some came for eating, they were fed well. ಯಾರು ಆಹಾರಕ್ಕಾಗಿ ಬಂದರೋ ಅವರಿಗೆ ಒಳ್ಳೆಯ ಆಹಾರ ಸಿಕ್ಕಿತು. Some came for healing, they were healed well. ಕೆಲವರು ಆರೋಗ್ಯಕ್ಕಾಗಿ ಬಂದರು, ಒಳ್ಳೆಯ ಆರೋಗ್ಯ ಅವರಿಗೆ ದೊರಕಿತು. Some came for entertainment and they received that and they went away. ಇನ್ನು ಕೆಲವರು ಅವರಿಗೆ ಮನೋರಂಜನೆಗೋಸ್ಕರ ಅವರು ಬಂದರು, ಮನೋರಂಜನೆ ಸಿಕ್ಕಿತು, ಹಿಂದಿರುಗಿ ಹೋದರು. Some came to catch him in words and criticize and they were caught by the words of the Lord Jesus. ಇನ್ನು ಕೆಲವರು ಆತನ ಮಾತುಗಳನ್ನು ಕೇಳಿ ಆತನ ಎಲ್ಲಿ ಹಿಡಿಯಬಹುದು ಎಂಬುದಾಗಿ ಅವರು ಮುಂದಾಗಿ ನಂತರ ಆ ರೀತಿಯಾದ ಜನರು ಸಹ ಆತನ ಹಿಂದೆ ಹಟ್ಟಿದರು. But there were handful who came to hear from him, to be enlightened, encouraged and edified, and they became the good disciples of the Lord Jesus. ಆದ್ರೆ ಕೆಲವರಾದರೂ ಆತನನ್ನು ಹಿಂಬಾಲಿಸಿ ಆತನಿಂದ ಪ್ರೋತ್ಸಾಹ ಹೊಂದಿ ಅವರು ಕರ್ತನಿಗೋಸ್ಕರ ದೃಢವಾಗಿ ಅವರು ಜೀವನ ಮಾಡಿದರು. Brother and sister, why are you following the Lord? ನನ್ನ ಪ್ರಿಯ ಸಹೋದರ ಸಹೋದರಿ, ನೀವು ಯಾಕೆ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೀರಿ? Let the ultimate thing be to obey him. ಆತನಿಗೆ ನಾನು ವಿಧೇಯನಾಗಬೇಕು ಎಂಬುದಾಗಿರುವ ಮನೋಭಾವ ಮುಖ್ಯವಾಗಿರಲಿ. Because here we read, and the Lord God commanded. ಇಲ್ಲಿ ನಾವು ಓದುವ ಸಂಗತಿ ಅಂದ್ರೆ ಯೆಹೋವ ದೇವರು ಆತನು ಆಜ್ಞಾಪಿಸಿದನು. I like that word. ನನಗೆ ಈ ಒಂದು ಪದ ನನಗೆ ತುಂಬಾ ಇಷ್ಟ. Because you take out time and read any of the commandment of the Lord. ನೀವು ದೇವರ ಯಾವುದಾದರೂ ಬೇರೆ ಆಜ್ಞೆಗಳನ್ನು ತೆಗೆದುಕೊಂಡು ನೀವು ಓದುವುದಾದರೆ every commandment of the Lord is attached with a promise. ಪ್ರತಿಯೊಂದು ದೇವರ ಆಜ್ಞೆ ಅದಕ್ಕೆ ಅಂಟಿಕೊಂಡು ದೇವರು ಆತನು ಒಂದು ವಾಗ್ದಾನವನ್ನು ಸಹ ತಿಳಿಸ್ತಾನೆ. If you want the promise of his blessing, ದೇವರ ಆತನ ಒಂದು ಆಶೀರ್ವಾದದ ವಾಗ್ದಾನ ನಿಮಗೆ ಬೇಕಾಗಿದ್ದರೆ it depends upon your approach to the commandment. ಆ ಆಜ್ಞೆಗಳಿಗೆ ನೀವು ಯಾವ ಒಂದು ಮನೋಭಾವದಿಂದ ನೀವು ಬರುತ್ತೀರೋ ಅದು ತುಂಬಾ ಪ್ರಾಮುಖ್ಯವಾದದ್ದು. If you obey the commandment, blessings are sure to follow. ನೀವು ದೇವರ ಆಜ್ಞೆಗಳಿಗೆ ನೀವು ವಿಧೇಯರಾಗುವುದು ನಿಮ್ಮ ಒಂದು ಪ್ರಾಧಾನ್ಯತೆ ಆಗಿರುವುದಾದ್ರೆ ಆಶೀರ್ವಾದಗಳು ಸಹ ನಿಮ್ಮನ್ನು ಹಿಂಬಾಲಿಸುವುದಾಗಿದೆ. If you disobey the commandment, ಆದ್ರೆ ನೀವು ದೇವರ ಆಜ್ಞೆಗಳಿಗೆ ನೀವು ಅವಿಧೇಯರು ನೀವು ಆಗಿರುವುದಾದರೆ the consequence will follow. ಆಗ ಅದರ ಒಂದು ಪರಿಣಾಮಗಳು ನಿಮ್ಮನ್ನು ಹಿಂಬಾಲಿಸುವುದಾಗಿದೆ. That is what we have read in verse 16 and 17. ಅದನ್ನೇ ನಾವು 16-17ನೇ ವಚನದಲ್ಲಿ ನಾವು ಕೇಳಿದ್ದೇವೆ. The Lord said, do this and do not do this. ಯೆಹೋವ ದೇವರು ಆ ಮನುಷ್ಯನಿಗೆ ಈ ರೀತಿಯಾಗಿ ಮಾಡು, ಆ ರೀತಿಯಾಗಿ ಮಾಡಬೇಡ ಎಂಬುದಾಗಿ ಆಜ್ಞೆಗಳನ್ನು ತಿಳಿಸಿದ್ದಾನೆ. And all commandments of the Lord are attached with a promise to it. ಪ್ರತಿಯೊಂದು ಆಜ್ಞೆಗಳಿಗೂ ದೇವರು ಒಂದು ವಾಗ್ದಾನವನ್ನು ಆತನು
ಆತನು ಅಂಟಿಕೊಂಡು ಆತನು ತಿಳಿಸ್ತಾನೆ. Seek ye first his kingdom and his righteousness. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ. It's the commandment. ಅದು ಒಂದು ಆಜ್ಞೆಯಾಗಿದೆ. What's the promise? ವಾಗ್ದಾನ ಏನು? And all these things shall follow or be added unto you. ಮತ್ತು ಎಲ್ಲಾ ಸಂಗತಿಗಳು ಎಲ್ಲಾ ಆಶೀರ್ವಾದಗಳು ನಿಮಗೆ ಕೂಡುವುದಾಗಿದೆ. Believe me, he fulfills his promises for them that obey his commandments. ಯಾರ್ಯಾರು ಆತನ ಆಜ್ಞೆಗಳನ್ನು ಪರಿಪಾಲಿಸಿ ಕಾಪಾಡುವವರಾಗಿದ್ದಾರೋ ಅಂತವರನ್ನು ಕರ್ತನು ಆಶೀರ್ವದಿಸುವನಾಗಿದ್ದಾನೆ. In other words, most of the things that we face in our life or our family is because of our negligence and disobedience to the precepts of the word of God. ನಾವು ಈ ನಮ್ಮ ಒಂದು ಜೀವನದಲ್ಲಿ ನಾವು ಹಾದು ಹೋಗುವ ತೊಂದರೆ ಕಷ್ಟಗಳು ಅಥವಾ ನಮಗೆ ಆಗುತ್ತಾ ಇರುವ ಸಮಸ್ಯೆಗಳು ಇದೆಲ್ಲದಕ್ಕೆ ಕಾರಣ ಏನಂದ್ರೆ ನಾವು ಅನೇಕ ಬಾರಿ ದೇವರ ವಾಕ್ಯವನ್ನು ದೇವರ ಕಟ್ಟಳೆಗಳನ್ನು ನಾವು ತಾತ್ಸಾರ ಮಾಡಿದ್ದೇವೆ. God has given such a big book to us. ದೇವರು ಇಂತಹ ದೊಡ್ಡ ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾನೆ. And mine is one of the biggest. ಅದರಲ್ಲಿ ನನ್ನದು ಸಹ ತುಂಬಾ ದೊಡ್ಡದಾಗಿ ಉಂಟು. It's weighing about 7 kg. ಇದು ಸುಮಾರು 7 kg ತೂಕದ ಗಾತ್ರ ಉಂಟು. I prayed for this Bible. ನಾನು ಈ ಒಂದು ಸತ್ಯವೇದದ ಪ್ರತಿಗಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನೆ. After 32 years, the Lord had delighted to have me such a Bible. ಈ ರೀತಿಯಾದ ಒಂದು ಸತ್ಯವೇದದ ಪ್ರತಿಯನ್ನು ದೇವರು ಆತನು 32 ವರ್ಷಗಳ ನಂತರ ನನಗೆ ಕೊಟ್ಟಿದ್ದಾನೆ. When I saw the man of God whom I used to interpret, Uncle Michael Brown, his Bible was something like this. ನಾನು ಮೈಕಲ್ ಬ್ರೌನ್ ರವರಿಗೆ ನಾನು ತರ್ಜುಮೆಯನ್ನು ನಾನು ಮಾಡ್ತಾ ಇದ್ದೇನೋ ಅವರೊಟ್ಟಿಗೆ ಈ ರೀತಿಯಾದ ಒಂದು ಸತ್ಯವೇದದ ಪ್ರತಿ ಇತ್ತು. That time I made a small prayer, Lord, I also want a Bible like this. ಆಗ ನಾನು ಒಂದು ಚಿಕ್ಕ ಪ್ರಾರ್ಥನೆ ನಾನು ಮಾಡಿದೆನು, ದೇವರೇ ನನಗೂ ಸಹ ಈ ರೀತಿಯಾದ ಒಂದು ಸತ್ಯವೇದದ ಪ್ರತಿ ಬೇಕು. I was a young bachelor that time. ಆ ಸಂದರ್ಭದಲ್ಲಿ ನಾನು ಇನ್ನೂ ಸಹ ಮದುವೆ ಆಗಿರ್ಲಿಲ್ಲ, ನಾನು ಯವನಸ್ಥನಾಗಿ ನನಗೇನು. And a servant of God just couple of years back has presented this good Bible. It is known as the Wide Margin Bible. ಆ ಒಂದು ಸಂದರ್ಭದಲ್ಲಿ 2 ವರ್ಷಗಳ ಹಿಂದೆ ಒಬ್ಬ ದೇವರ ಸೇವಕರು ನನಗೆ ಈ ಒಂದು ಸತ್ಯವೇದ ಪ್ರತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮಾರ್ಜಿನ್ ಅದು ತುಂಬಾ ದೊಡ್ಡದಾಗಿ ಉಂಟು, ವೈಡ್ ಮಾರ್ಜಿನ್ ಎಂಬುದಾಗಿ ಅದರ ಹೆಸರು. There are no helps in this Bible. ಈ ಒಂದು ಸತ್ಯವೇದ ಪ್ರತಿಯಲ್ಲಿ ಸಹಾಯ ಮಾಡುವುದಕ್ಕೆ ಯಾವುದೇ ಬೇರೆ ಟಿಪ್ಪಣಿಗಳಿಲ್ಲ. As you study the scripture, you yourself can write the notes on the corners, all 4 corners, and keep that as for your study and reference. ಆದ್ರೆ ನೀವು ದೇವರ ವಾಕ್ಯದ ಅಧ್ಯಯನವನ್ನು ನೀವು ಮಾಡುವಾಗ ನೀವು ತಾನೇ ಅಲ್ಲಿ ನೀವು ನೋಟ್ಗಳನ್ನು ಮಾಡಿಕೊಂಡು ನಿಮಗೆ ನೀವು ಏನನ್ನು ಕಲಿತಿದ್ದೀರೋ ಅಂತದನ್ನು ನೀವು ಗುರುತು ಮಾಡಿಕೊಳ್ಳಬಹುದು. And we all have the Bible. ನಮ್ಮೆಲ್ಲರಿಗೂ ಸಹ ಸತ್ಯವೇದದ ಪ್ರತಿ ಇತ್ತು. We have Bibles these days. ಈ ದಿನಗಳಲ್ಲಿ ಸತ್ಯವೇದದ ಪ್ರತಿಗಳು ಉಂಟು. My brother, my sister, listen carefully. ನನ್ನ ಪ್ರಿಯ ಸಹೋದರ ಸಹೋದರಿ, ದಯಮಾಡಿ ಗಮನವಿಟ್ಟು ಕೇಳ್ರಿ. We all can buy a Bible from the Bible Society or any bookstall. ನಾವೆಲ್ಲರೂ ಸಹ ಬೈಬಲ್ ಸೊಸೈಟಿಯಿಂದ ಅಥವಾ ಬೇರೆ ಯಾವ್ದಾದ್ರು ಪುಸ್ತಕದ ಅಂಗಡಿಯಿಂದ ನಾವು ಸತ್ಯವೇದದ ಪ್ರತಿಯನ್ನು ನಾವು ಖರೀದಿ ಮಾಡಿಕೊಳ್ಳಬಹುದು. It has 31,175 verses. 31,700 ಚಿಲ್ಡ್ರೆ ವಚನಗಳು ಉಂಟು. 6,10,644 words. 6 ಲಕ್ಷದ ಮೇಲೆ ಇರುವ ಪದಗಳು ಉಂಟು. 25,64,235 letters. 25 ಲಕ್ಷದಕ್ಕಿಂತ ಹೆಚ್ಚಾಗಿರುವ ಅಕ್ಷರಗಳು ಉಂಟು. If you have doubt, you can count and come back to me. ನಿಮಗೆ ಏನಾದರೂ ಸಂದೇಹ ಅನುಮಾನ ಇರುವುದಾದ್ರೆ ನೀವು ಅದನ್ನು ಎಣಿಸಿ ನನಗೆ ತಿಳಿಸಬಹುದು. Why do I say that? ನಾನು ಯಾಕೆ ಅಂತ ತಿಳಿಸ್ತಾ ಇದ್ದೇನೆ? Because God said, heaven and earth will pass away, but not an iota from this word of God will be done away without its fulfillment. ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಆತನು ಹೇಳಿದ್ದಾನೆ, ಭೂಮಿ ಆಕಾಶಗಳು ಅದು ಅಳಿದು ಹೋದರು, ಒಂದು ಗುರುತು ಆಗಲಿ ನನ್ನ ವಾಕ್ಯದಿಂದ ಅದು ಅಳಿದು ಹೋಗುವುದಿಲ್ಲ. It is sealed in heaven. ಇದು ಪರಲೋಕದಲ್ಲಿ ಇದು ಮುದ್ರೆಯಾಗಿದೆ. The mind of God is given to the people of God. ದೇವರ ಮನಸ್ಸು ಜನರಿಗೆ ಕೊಟ್ಟಿದ್ದಾನೆ. The Bible is available for everybody. ಸತ್ಯವೇದವು ಎಲ್ಲರಿಗೂ ಸಹ ದೊರಕುವುದಾಗಿದೆ. But you know what the Bible says? ಆದ್ರೆ ಸತ್ಯವೇದ ಹೇಳುವುದೇನು ಗೊತ್ತುಂಟಾ? While Bible is for everybody, the promises from the Bible are only for them who read it, heed it, hide it, and herald it.
ಯಾರು ಸತ್ಯವೇದವು ಎಲ್ಲರಿಗೂ ಸಹ ಉಂಟು, ಆದ್ರೆ ವೇದದಲ್ಲಿರುವ ಆಶೀರ್ವಾದಗಳು ಅದನ್ನು ಪರಿಪಾಲಿಸಿ, ಅದನ್ನು ಓದಿ, ಅದು ತಿಳಿದುಕೊಂಡು ಅದನ್ನು ಹೃದಯದಲ್ಲಿ ಬಚ್ಚಿಟ್ಟು ಅದನ್ನು ಪ್ರಚುರಪಡಿಸುವವರಿಗೆ ಉಂಟು. The promises from the word of God are only for them who obey the word of God. ದೇವರ ವಾಕ್ಯದಲ್ಲಿರುವ ವಾಗ್ದಾನಗಳು ಯಾರ್ಯಾರು ಅದನ್ನು ಪರಿಪಾಲಿಸಿ ಅದನ್ನು ನಡೆಯುವವರಾಗಿದ್ದಾರೋ ಅಂತವರಿಗೆ ಮಾತ್ರ. That's why we read in Hebrews chapter 6 and verse 12. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. That ye be not slothful, but followers of them who through faith and patience inherited the promises. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. ನೀವು ಮಂದಮತಿಗಳಾರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳನ್ನು ಫಲಕ್ಕೋಸ್ಕರ ಬಹು ದಿವಸವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಿರಬೇಕೆಂದು ಕೋರುತ್ತೇನೆ. Only one difficulty in following the precept is becoming slothful, careless. ಈ ಒಂದು ದೇವರ ಕಟ್ಟಳೆಗಳನ್ನು ನಾವು ಪರಿಪಾಲಿಸುವುದರಲ್ಲಿ ನಾವು ಕೊರತೆಯಾಗಿರುವ ಸಂಗತಿ ಏನಂದ್ರೆ ನಾವು ಮಂದಗತಿಯಿಂದ ಇರುವುದು ಅಥವಾ ಮತ್ತು ತಾತ್ಸಾರ ಮಾಡುವುದು, ಈ ರೀತಿಯಾದ ಒಂದು ತೊಂದರೆ ಕಷ್ಟಗಳು ಮಾತ್ರ. The precepts in the garden. ಆ ಒಂದು ತೋಟದಲ್ಲಿ ಇದ್ದ ಕಟ್ಟಳೆಗಳು. Assembly is the place of preaching and practice of the word of God. ಸಭೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದ ಪ್ರಸಂಗ ಮಾಡುವುದು ಮತ್ತು ಬೋಧನೆ ಮತ್ತು ಪರಿಪಾಲಿಸುವ ಸ್ಥಳವಾಗಿದೆ. It's the voice of God. ದೇವರ ವಾಕ್ಯದ ಸ್ವರ ಇರುವ ಸ್ಥಳ. It is God of the voice behind that voice. ದೇವರ ವಾಕ್ಯದ ಹಿಂದೆ ದೇವರ ಸ್ವರ ಇರುವುದಾದರೆ it is a commandment of God. ಅದು ದೇವರ ಆಜ್ಞೆಯಾಗಿದೆ. Having authority over us. ದೇವರು ನಮ್ಮ ಮೇಲೆ ಆತನು ಅಧಿಕಾರವುಳ್ಳವನಾಗಿದ್ದಾನೆ. For our good and our blessing. ನಮ್ಮ ಒಂದು ಒಳ್ಳೆದಿಗಾಗಿ ಮತ್ತು ನಮ್ಮ ಆಶೀರ್ವಾದಕ್ಕಾಗಿ. If we obey it. ನಾವು ವಿಧೇಯರಾಗುವುದಾದರೆ. If we neglect and disobey it. ನಾವು ಅದನ್ನು ತಾತ್ಸಾರ ಮಾಡಿ ನಾವು ಅವಿಧೇಯತ್ವವಾಗಿರುವುದಾದರೆ. The consequence of that will follow in our life. ಅದರ ಒಂದು ಪರಿಣಾಮಗಳು ನಮ್ಮ ಜೀವನದಿಂದ ಅದು ಬರುವುದಾಗಿದೆ. There are beautiful two passages you can just note down and read for yourselves. ತುಂಬಾ ಅದ್ಭುತವಾದ 2 ವಾಕ್ಯ ಭಾಗಗಳುಂಟು, ಇದನ್ನು ನೀವು ಗುರುತು ಮಾಡಿಕೊಂಡು ನೀವು ಓದಬಹುದು. When you read Deuteronomy chapter 28, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, you read first 14 verses. ಮೊದಲು 14ನೇ ವಚನಗಳನ್ನು ಓದ್ರಿ. If you hear the word carefully and obey the word diligently, these are the blessings that will follow you. ನೀವು ದೇವರ ವಾಕ್ಯವನ್ನು ಗಮನವಿಟ್ಟು ನೀವು ಕೇಳುವುದಾದ್ರೆ ಮತ್ತು ದೇವರ ಆಜ್ಞೆಗಳನ್ನು ನೀವು ಸ್ಥಿರಚಿತ್ತದಿಂದ ಪರಿಪಾಲಿಸುವುದಾದ್ರೆ ಇಂತಿಂತ ಆಶೀರ್ವಾದಗಳು, ಇಂತಿಂತ ವಾಗ್ದಾನಗಳು ನಿಮ್ಮನ್ನು ಪರಿಪಾಲಿಸುವುದಾಗಿದೆ. In Marathi language it says like this. ಮರಾಠಿ ಭಾಷೆಯಲ್ಲಿ ಈ ರೀತಿಯಾಗಿ ಉಂಟು. जर तू हे वचन लक्षपूर्वक ऐकशील आणि काळजीपूर्वक पाळशील, listen diligently, obey readily. ದೇವರ ವಾಕ್ಯ, ದೇವರ ಸ್ವರವನ್ನು ಗಮನವಿಟ್ಟು ಕೇಳ್ರಿ ಮತ್ತು ಗಾಂಭೀರ್ಯತೆಯಿಂದ ನೀವು ಅದನ್ನು ಪರಿಪಾಲಿಸಿರಿ. These blessings will follow after you. ಈ ಎಲ್ಲಾ ಆಶೀರ್ವಾದಗಳು ನಿಮ್ಮನ್ನು ಹಿಂಬಾಲಿಸುವುದಾಗಿದೆ. But you read from the next passage, that is verse 16 onward. ಆದ್ರೆ 16ನೇ ವಚನದಿಂದ ನೀವು ಓದುವುದಾದರೆ, you see that chapter, major portion of that is given for that. If you don't obey it, these curses will follow after you. ನೀವು ದೇವರ ಸ್ವರಕ್ಕೆ, ದೇವರ ವಾಕ್ಯಕ್ಕೆ ನೀವು ನಿಮ್ಮನ್ನು ನೀವು ಈಡಾಗಿ ಕೊಡದೇ ಇದ್ರೆ ಈ ಎಲ್ಲಾ ಶಾಪಗಳು ನಿಮ್ಮನ್ನು ಹಿಂಬಾಲಿಸುವುದಾಗಿದೆ. So the Bible is the key for our blessing. ಈ ಒಂದು ಸತ್ಯವೇದವು ನಮ್ಮ ಒಂದು ಆಶೀರ್ವಾದಕ್ಕೆ ಅದು ಬೀಗದ ಕೈಯಾಗಿ ಉಂಟು. It's also key to our success. ನಮ್ಮ ಒಂದು ಯಶಸ್ಸಿಗೆ ಅದು ಒಂದು ಬೀಗದ ಕೈಯಾಗಿದೆ. Joshua chapter 1 verse 7 to 9. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7ರಿಂದ 9ನೇ ವಚನ. That wherever you go, you shall be successful. ನೀನು ಎಲ್ಲೇ ಹೋದರೂ ನಿನಗೆ ಯಶಸ್ಸು ಸಿಕ್ಕುವುದು. What was told to him? ಆತನಿಗೆ ಹೇಳಿದ ಮಾತುಗಳಾದರೂ ಏನು? After a great responsibility which Moses has fulfilled, the Lord God is now speaking to Joshua. ದೇವರ ಮನುಷ್ಯನಾಗಿರುವ ಮೋಶೆಯು ಆತನು ದೊಡ್ಡ ಜವಾಬ್ದಾರಿಕೆಯನ್ನು ಆತನು ಪೂರ್ಣಗೊಳಿಸಿದ್ದಾನೆ. ಈಗ ದೇವರು ಆತನು ಯೆಹೋಶುವನ ಸಂಗಡ ಮಾತನಾಡ್ತಾ ಇರುವಾಗ, how can you be successful? ನೀನು ಹೇಗೆ ಯಶಸ್ಸನ್ನು ಅನುಭವಿಸಬಹುದು? This book of the law shall not depart from thy mouth. ಈ ಒಂದು ವಾಕ್ಯವು ನಿನ್ನ ಬಾಯಿಂದ ಅದು ಎಂದಿಗೂ ಸಹ
ಹೊರಡಬಾರದು. Thou shalt meditate therein day and night. 8ನೇ ವಚನ, ಈ ಧರ್ಮಶಾಸ್ತ್ರವು ಯಾವಾಗ್ಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರಳು ಅದನ್ನು ಧ್ಯಾನಿಸುತ್ತಾ ಇರು. And observe to do it. ಅದನ್ನು ಧ್ಯಾನಿಸುತ್ತಾ ಇರು. And whithersoever thou goest, thou shalt be successful. ಅದರಲ್ಲಿ ಬರುವುದೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲಗೊಳ್ಳುವಿ. All 24 chapters of Joshua are the book of success. ಯೆಹೋಶುವ ಗ್ರಂಥದ 24 ಅಧ್ಯಾಯಗಳನ್ನು ನೀವು ಓದುವುದಾದರೆ ಪ್ರತಿಯೊಂದು ಅಧ್ಯಾಯವೂ ಸಹ ಯಶಸ್ಸಿನ ಅಧ್ಯಾಯವಾಗಿದೆ. Except for 2 times in between. ಮಧ್ಯದಲ್ಲಿ ಎರಡು ಘಟನೆಗಳನ್ನು ಹೊರತು, when Joshua took it for granted and took his own decision based on the people, he was defeated. ಜನರನ್ನು ನೋಡಿ ಯೆಹೋಶುವನು ಆತನು ತನ್ನ ಒಂದು ಮನಸ್ಸಿನ ಮೇಲೆ, ತನ್ನ ಒಂದು ಗ್ರಹಿಕೆಯ ಮೇಲೆ ಆತನು ನಿರ್ಧಾರವನ್ನು ಆತನು ತೆಗೆದುಕೊಂಡ, ಆತನಿಗೆ ಸೋಲು ಉಂಟಾಯಿತು. After a great victory over Jericho, ಯೆರಿಕೋ ಮೇಲೆ ಆತನು ದೊಡ್ಡ ಒಂದು ಜಯವನ್ನು ಆತನಿಗೆ ಬಂತು. why to trouble God to ask about the people of Ai? ಆ ಒಂದು ಸ್ಥಳದ ಒಂದು ಜನರ ಕುರಿತಾಗಿ ಯಾಕೆ ಕರ್ತನಿಗೆ ನಾನು ತೊಂದರೆ ಕೊಡಬೇಕು? They are small people. Oh, we can easily defeat them. ಇವರು ಚಿಕ್ಕವರು, ಸಾಮಾನ್ಯರು, ಅವರನ್ನು ನಾನು ಸುಲಭವಾಗಿ ಸೋಲಿಸಬಲ್ಲೆ. Israel had to give their back to their enemies and run from them. ಇಸ್ರಾಯೇಲ್ ಜನರು ಅವರ ಬೆನ್ನನ್ನು ಅವರ ವೈರಿಗಳಿಗೆ ತೋರಿಸಿ ಅವರಿಂದ ದೂರವಾಗಿ ಓಡಿ ಹೋಗಬೇಕಾಗಿತ್ತು. Underline a principle there. ಅಲ್ಲಿ ಆ ಒಂದು ನಿಯಮವನ್ನು ನೀವು ಗುರುತು ಮಾಡಿಕೊಳ್ಳ್ರಿ. Never live today on the victory of yesterday. ನಿನ್ನೆ ದಿನದ ಜಯವನ್ನು ನೆನೆಸಿ ಈ ದಿನವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡ್ರಿ. My brother, my sister, ನನ್ನ ಪ್ರಿಯ ಸಹೋದರ ಸಹೋದರಿ, Joshua learned this lesson. ಯೆಹೋಶುವನು ಈ ಒಂದು ಪಾಠವನ್ನು ಆತನು ಕಲಿತನು. He kept the word of God with him. ಆತನು ದೇವರ ವಾಕ್ಯವನ್ನು ಆತನ ಸಂಗಡ ಆತನು ಇಟ್ಟುಕೊಂಡನು. There is one beautiful thing said in verse 7. 7ನೇ ವಚನದಲ್ಲಿ ತುಂಬಾ ಸುಂದರವಾದ ಒಂದು ಮಾತು ಉಂಟು. Thou shalt not turn to the right of it or to the left of it. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. What is that turning to the right of the word of God? ದೇವರ ವಾಕ್ಯದ ಬಲಕ್ಕೆ ತಿರುಗುವುದು ಎಂಬುದಾಗಿ ಹೇಳುವಾಗ ಅರ್ಥ ಏನು? It is like the Pharisees. ಫರಿಸಾಯರ ಹಾಗೆ. What is turning to the left of the word of God? ದೇವರ ವಾಕ್ಯದ ಎಡಭಾಗ ಎಂಬುದಾಗಿ ತಿಳಿಸುವಾಗ ಅರ್ಥ ಏನು? It is like the Sadducees. ಅದು ಸದುಕಾಯರ ಹಾಗೆ. What did the Pharisee do to the word of God? ದೇವರ ವಾಕ್ಯಕ್ಕೆ ಫರಿಸಾಯರು ಏನು ಮಾಡಿದರು? They added to the word of God. ದೇವರ ವಾಕ್ಯಕ್ಕೆ ಅವರು ಕೂಡಿಸುತ್ತಾ ಇದ್ದರು. Word of God is fine. ದೇವರ ವಾಕ್ಯ ಸರಿ, but plus our traditions, our forefathers. ಆದರೂ ನಮ್ಮ ಮೂಲ ಪಿತೃಗಳು ಬೋಧಿಸಿಕೊಟ್ಟ ಆ ಒಂದು ಆಚಾರಗಳು, they were adding to the word of God. ದೇವರ ವಾಕ್ಯಕ್ಕೆ ಅದನ್ನು ಅವರು ಸೇರಿಸ್ತಾ ಇದ್ದರು. What did the Sadducees do? ಸದುಕಾಯರು ಏನ್ ಮಾಡ್ತಾ ಇದ್ರು? They were like those who were deleting or negating the word of God. ದೇವರ ವಾಕ್ಯದಿಂದ ಅವರು ತೆಗೆಯುತ್ತಾ ಇದ್ದರು. They did not believe in angels or resurrection. ಅವರು ದೇವದೂತರ ಕುರಿತಾಗಲಿ ಅಥವಾ ಪುನರುತ್ಥಾನದ ಕುರಿತಾಗಲಿ ಅವರಿಗೆ ನಂಬಿಕೆ ಇರಲಿಲ್ಲ. Adding to the word or removing from the word is prohibited by the word. ದೇವರ ವಾಕ್ಯಕ್ಕೆ ಸೇರಿಸುವುದಾಗಲಿ ಅಥವಾ ದೇವರ ವಾಕ್ಯದಿಂದ ತೆಗೆದು ಹಾಕುವುದಾಗಲಿ ಅದೆರಡೂ ಸಹ ಅದು ದೇವರ ವಾಕ್ಯಕ್ಕೆ ಅನುಗುಣವಾದದ್ದಲ್ಲ. Thou shalt not turn to the right like the Pharisees, adding to the word of God. ನೀನು ದೇವರ ವಾಕ್ಯದಿಂದ ನೀನು ಬಲಕ್ಕೆ ನೀನು ತಿರುಗಬೇಡ ಅಂತ ಹೇಳುವಾಗ ನೀನು ಏನು ಸಹ ಕೂಡಿಸಬಾರದು. Thou shalt not turn to the left like the Sadducees, deleting or negating the word of God. ಸದುಕಾಯರು ಮಾಡುವ ಹಾಗೆ ದೇವರ ವಾಕ್ಯದ ಎಡಕ್ಕೆ ನೀನು ನೋಡಬಾರದು, ಅಂದರೆ ನೀನು ದೇವರ ವಾಕ್ಯದಿಂದ ಏನು ಸಹ ತೆಗೆದು ಹಾಕಬಾರದು. If you do that, what will happen? ನೀನು ಆ ರೀತಿಯಾಗಿ ಮಾಡುವುದಾದ್ರೆ Revelation chapter 22 says to us. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. Verse 18 says, 18ನೇ ವಚನದಲ್ಲಿ ಈ ರೀತಿಯಾಗಿ ನಾವು, For I testify unto every man that heareth the words of the prophecy of this book. If any man shall add unto these things, God shall add unto him the plagues that are written in this book.
And if any man shall take away from the words of the book of this prophecy, God shall take away his part out of the book of life and out of the holy city and from the things which are written in this book. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 18-19 ವಚನ. ಈ ಪುಸ್ತಕದ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರಗಳನ್ನು ತಂದು ಹಾಕುವನು. 19ನೇ ವಚನ. ಯಾವನಾದರೂ ಈ ಪ್ರವಾದನಾ ಪುಸ್ತಕದಲ್ಲಿರುವ ಮಾತುಗಳಿಗೆ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. The precepts in the garden. ತೋಟದಲ್ಲಿ ಇದ್ದ ಕಟ್ಟಳೆಗಳು. For the success and for the blessing. ಯಶಸ್ಸಿಗೋಸ್ಕರ ಮತ್ತು ಆಶೀರ್ವಾದಕ್ಕೋಸ್ಕರ. Let us read the word. ನಾವು ದೇವರ ವಾಕ್ಯವನ್ನು ಓದೋಣ. Let us meditate the word. ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. Let us study the word. ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ. Let us hide the word. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ನಾವು ಬಚ್ಚಿಡೋಣ. Let us live the word. ನಾವು ದೇವರ ವಾಕ್ಯವನ್ನು ನಾವು ಜೀವಿಸೋಣ. Remembering the God of the word, behind the word, let us revere the word. ದೇವರ ವಾಕ್ಯದ ಹಿಂದೆ ದೇವರ ಸ್ವರ ಉಂಟು. ನಾವು ದೇವರ ವಾಕ್ಯಕ್ಕೆ ನಾವು ಸನ್ಮಾನವನ್ನು ನಾವು ಕೊಡೋಣ. It's a key to blessing, it's a key to success. ಇದು ಆಶೀರ್ವಾದಕ್ಕೆ ಮತ್ತು ಅದೇ ಸಂದರ್ಭದಲ್ಲಿ ಮತ್ತು ವಾಗ್ದಾನಕ್ಕೆ ಅದು ಬೀಗದ ಕೈಯಾಗಿ ಉಂಟು. I told you about a model assembly I had a privilege to visit. ನಾನು ಒಂದು ಮಾದರಿ ಸಭೆಯನ್ನು ನಾನು ಭೇಟಿ ಮಾಡಿದ್ದೇನೆ. I saw the way they were conducting Sunday school for the assembly children. ಅಲ್ಲಿರುವ ಸಭೆಯ ಮಕ್ಕಳಿಗೆ ಯಾವ ರೀತಿಯಾಗಿ ಭಾನುವಾರ ಮಕ್ಕಳ ಶಾಲೆಯನ್ನು ಅವರು ತೆಗೆದುಕೊಳ್ಳುತ್ತಾ ಇದ್ದರು ಎಂಬುದಾಗಿ ನಾನು ನೋಡಿದ್ದೇನೆ. I was surprised because I was staying in some families' homes along with my wife. ನನ್ನ ಪತ್ನಿಯ ಜೊತೆಯಲ್ಲಿ ನಾನು ಅಲ್ಲಿರುವ ಪ್ರಿಯರ ಜೊತೆಯಲ್ಲಿ ನಾನು ಒಂದು ಕುಟುಂಬದಲ್ಲಿ ನಾನು ವಾಸವಾಗಿದ್ದೆ. You ask a small girl why she should grow her hair. ಆ ಒಂದು ಚಿಕ್ಕ ಒಂದು ಹೆಣ್ಣು ಮಗುವಿಗೆ ನೀನು ಯಾಕೆ ನಿನ್ನ ಒಂದು ಕೂದಲನ್ನು ಬೆಳೆಸಬೇಕೆಂಬುದಾಗಿ ನೀನು ಕೇಳು. Why she should not cut her hair. ಯಾಕೆ ನಿನ್ನ ಒಂದು ಕೂದಲನ್ನು ನೀನು ಕತ್ತರಿಸಬಾರದೆಂಬುದಾಗಿ ಕೇಳುವುದಾದರೆ, you ask another small girl why she should cover her head. ಮತ್ತು ಇನ್ನೊಂದು ಚಿಕ್ಕ ಹೆಣ್ಣು ಮಗುವಿಗೆ ನೀನು ಯಾಕೆ ನಿನ್ನ ಒಂದು ಕೂದಲಿ ತಲೆಗೆ ಮುಸುಕಾಕಬೇಕೆಂಬುದಾಗಿ ಕೇಳುವುದಾದರೆ, surprisingly these small children will explain you doctrinally. ಬೋಧನೆಯಲ್ಲಿ ಏನು ಉಂಟೋ ಅದನ್ನು ಸ್ಪಷ್ಟವಾಗಿ ಹೆಣ್ಣು ಮಕ್ಕಳು ತಿಳಿಸ್ತಾರೆ. If they can understand all physics and chemistry laws and principles and trigonometry and all blah blahs, ಆ ಶಾಲೆಯಲ್ಲಿ ಬೋಧಿಸಿಕೊಡುವ ಎಲ್ಲ ವಿಜ್ಞಾನ ಮತ್ತು ಗಣಿತ ಎಲ್ಲವನ್ನೂ ಸಹ ಅವರು ಅದನ್ನು ಕೇಳಿ ಅದನ್ನು ಅರ್ಥ ಮಾಡಿಕೊಳ್ಳುವುದಾದ್ರೆ, for their secular life, for their worldly life, we will add tuitions for that. ಅವರ ಒಂದು ಲೌಕಿಕವಾದ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಟ್ಯೂಷನ್ಗೆ ನಾವು ಕಳಿಸ್ತೇವೆ. When it comes to Sunday school and youth meeting, ಆದ್ರೆ ಭಾನುವಾರ ಮಕ್ಕಳ ಶಾಲೆ ಮತ್ತು ಯವನಸ್ತ್ರ ಕೂಟಕ್ಕೆ ನಾವು ಬರುವಾಗ, it's a puppet show. ಇದು ಒಂದು ರೀತಿಯಾದ ಒಂದು ಬೊಂಬೆಯ ಆಟ ಆಗಿ ಉಂಟು. It's a dancing and entertainment. ಅದು ಒಂದು ಮನೋರಂಜನೆಯ ಒಂದು ಸಮಯವಾಗಿದ್ದು, children cannot understand, brother, the big doctrines. Entertain them, teach them according to the pattern of the world. ದೊಡ್ಡ ದೊಡ್ಡ ಬೋಧನೆಗಳನ್ನು ಅವರಿಗೆ ನಾವು ಕಲಿಸುವುದಾದ್ರೆ ಮಕ್ಕಳಿಗೆ ಅರ್ಥವಾಗುವುದಿಲ್ಲ. ಆ ಲೋಕದಲ್ಲಿ ಶಾಲೆಯಲ್ಲಿ ಯಾವ ರೀತಿಯಾಗಿ ಬೋಧಿಸ್ತಾರೋ ಆ ರೀತಿಯಾಗಿ ನಾವು ಕಲಿಸಬೇಕು. In some places when I was told while taking a class for children, brother, keep the Bible aside and talk to children something practical. ನಾನು ಕೆಲವು ಸಭೆಗಳಿಗೆ ನಾನು ಹೋದಾಗ ಮಕ್ಕಳ ಜೊತೆಯಲ್ಲಿ ಮಾತನಾಡೆಂಬುದಾಗಿ ನನಗೆ ತಿಳಿಸುವಾಗ ಅವ್ರು ಹೇಳ್ತಾ ಇದ್ರು, ಸತ್ಯವೇದವನ್ನು ಪಕ್ಕಕ್ಕೆ ಇಡ್ರಿ, ಯಾವ್ದಾಗಿರುವ ಘಟನೆಯನ್ನು ಕಥೆಯನ್ನು ತಿಳಿಸ್ರಿ. My heart was in pain. ನನ್ನ ಹೃದಯಕ್ಕೆ ನೋವುಂಟಾಯಿತು. Prayerfully the Lord himself has kept me away from such things. ಆದ್ರೆ ಆತನು ನನ್ನನ್ನು ಅಂತ ಒಂದು ವಿಷಯಗಳಿಂದ ದೂರವಾಗಿ ಇಟ್ಟಿದ್ದಾನೆ. My brother, my sister, are you listening today? ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಮಾತಿಗೆ ನೀವು ಕಿವಿಗೊಡುತ್ತಾ ಇದ್ದೀರೋ? Our children need to know the word of God. ನಮ್ಮ ಮಕ್ಕಳು ದೇವರ ವಾಕ್ಯವನ್ನು ಅವರು ಕಲಿಯಬೇಕು. Teach them the doctrines of the scriptures. ಅವರು ದೇವರ ವಾಕ್ಯದ ಬೋಧನೆಗಳನ್ನು ಅವರು ಕಲಿಯಬೇಕು. Sunday school and youth meeting and children club are
additional resources for them. ಮತ್ತು ಈ ಒಂದು ಭಾನುವಾರ ಮಕ್ಕಳ ಶಾಲೆ, ಯವನಸ್ತ್ರ ಕೂಟ, ಇದೆಲ್ಲವೂ ಸಹ ಇದು ಬೇರೆ ಬೇರೆ ಅಧಿಕವಾದ ಒಂದು ಸಂಪನ್ಮೂಲಗಳಾಗಿವೆ. Where did that young lad learn to ask his father a question? Father, we are going for worship. Here is the fire and here is the wood, but where is the lamb for the sacrifice? ಆ ಯೌವನ ಪ್ರಾಯದ ಬಾಲಕನು ಆತನು ಯಾವ ರೀತಿಯಾಗಿ, ನಾವು ಆರಾಧನೆಗೆ ಹೋಗುತ್ತಾ ಇದ್ದೇವೆ, ಇಲ್ಲಿ ಬೆಂಕಿ ಉಂಟು, ಕಟ್ಟಿಗೆ ಉಂಟು, ಆದ್ರೆ ಯಜ್ಞಕ್ಕೆ ಬೇಕಾಗಿರುವ ಕುರಿಮರಿ ಎಲ್ಲಿ ಎಂಬುದಾಗಿ ಆತನು ಕೇಳುತ್ತಾನೆ. Which Sunday school, which youth meeting did that lad had opportunity to go? ಆ ಯವನಸ್ಥನು ಯಾವ ಒಂದು ಯವನಸ್ತ್ರ ಕೂಟಕ್ಕೆ ಹೋದನು, ಯಾವ ಭಾನುವಾರ ಮಕ್ಕಳ ಶಾಲೆಗೆ ಆತನು ಹೋದನು? It was in his house. ಅದು ಆತನ ಒಂದು ಮನೆಯಲ್ಲಿಯೇ ಇತ್ತು. It was in his tent. ಆ ಮನೆಯಲ್ಲ, ಅದೊಂದು ಆತನ ಗುಡಾರದಲ್ಲಿ ಇತ್ತು. By the lives of father and mother. ಆತನ ತಂದೆ ತಾಯಿಯ ಜೀವನವನ್ನು ನೋಡಿದ್ದಾನೆ. When was it last that our children ask a spiritual question from the scripture, something like this? ಈ ರೀತಿಯಾದ ಪ್ರಶ್ನೆಯನ್ನು ನಮ್ಮ ಮಕ್ಕಳು ನಮಗೆ ಯಾವ ರೀತಿಯಾಗಿ ಆತ್ಮಿಕವಾದ ಪ್ರಶ್ನೆ ಎಂದಾದ್ರೂ ಕೇಳಿದ್ದಾರೋ? I am sorry, how quick are we to blame the elders of the assembly, the teachings of the Bible classes in the assembly, the Sunday school teacher or the youth leader? ಅಲ್ಲಿನ ಎಷ್ಟು ಬೇಗವಾಗಿ ನಾವು ಸಭೆಯಲ್ಲಿರುವ ಹಿರಿಯರ ಮೇಲೆ ದೂರ ಹಾಕುತ್ತೇವೆ, ಭಾನುವಾರ ಮಕ್ಕಳ ಶಾಲೆ ಉಪಾಧ್ಯಾಯರ ಮೇಲೆ ದೂರ ಹಾಕುತ್ತೇವೆ. While we are trying only to put our blame on others, my brother, my sister, let us say to the Lord this evening, I am sorry, Lord, hereafter I'll fulfill my responsibility. ಈ ದಿನದಲ್ಲಿ ಈ ವಾಕ್ಯವನ್ನು ನಾವು ಕೇಳುತ್ತಾ ಇರುವಾಗ ನಾವು ದೇವರ ಬಳಿಯಲ್ಲಿ ಬಂದು ನಾವು ಕ್ಷಮಾಪಣೆಯನ್ನು ನಾವು ಕೇಳುವವರನ್ನು ಆಗಿರೋಣ. ನಾನು ಬೇರೆಯವರ ಮೇಲೆ ದೂರ ಹಾಕುವುದಿಲ್ಲ, ನಾನು ನನ್ನ ಜವಾಬ್ದಾರಿಕೆಯನ್ನು ನಾನು ಪರಿಗಣಿಸ್ತೇನೆ. Once a mother saw the child coming from Sunday school, taking the Bible in hand and licking it. ಒಮ್ಮೆ ಒಬ್ಬ ತಾಯಿ ಆಕೆ ತನ್ನ ಮಗುವನ್ನು ನೋಡಿ, ಆ ಒಂದು ಮಗು ಸತ್ಯವೇದವನ್ನು ಅದು ನೆಕ್ಕುತ್ತಾ ಇತ್ತು. The mother was surprised and asked the baby, what are you doing like this? Why are you licking the Bible? ಆ ತಾಯಿಗೆ ಆಶ್ಚರ್ಯವಾಗಿ ಆ ಒಂದು ಮಗುವಿಗೆ ಈ ರೀತಿಯಾಗಿ ಕೇಳುತ್ತಾಳೆ, ನೀನು ಯಾಕೆ ಸತ್ಯವೇದವನ್ನು ನೀನು ನೆಕ್ಕುತ್ತಾ ಇದ್ದೆ? Mama, our Sunday school teacher said today, Psalm 119 and verse 103, that the word of God is like honey. ಆಗ ಹೇಳಿದ ಸಂಗತಿ ಏನಂದ್ರೆ, ಈಗ ಈ ದಿನ ನಮ್ಮ ಭಾನುವಾರ ಮಕ್ಕಳ ಶಾಲೆ ಉಪಾಧ್ಯಾಯರು ತಿಳಿಸಿದ್ರು, ದೇವರ ವಾಕ್ಯವು ಅದು ಜೇನುತುಪ್ಪದ ಹಾಗೆ ಎಂಬುದಾಗಿ ಆಕೆ ತಿಳಿಸ್ತಾಳೆ. But mommy, I am licking it for so long and there is no taste to it. ಆದ್ರೆ ಆಗಲಿಂದಲೂ ನಾನು ಇದನ್ನು ನೆಕ್ಕುತ್ತಾ ಇದ್ದೇನೆ, ಆದ್ರೆ ಯಾವುದೇ ಒಂದು ರುಚಿ ಇಲ್ಲ. The mother understood her mistake. ಆ ಒಂದು ತಾಯಿಗೆ ಆಕೆಯ ಒಂದು ತಪ್ಪೇನಾಗಿತ್ತು ಎಂಬುದಾಗಿ ಆಕೆ ತಿಳಿದುಕೊಂಡಳು. That day onward, she started opening the Bible with the child every night, speaking from the word of God and showing the beauty and the taste of that honey to the child. ಆ ದಿನದಿಂದ ಆಕೆ ಸತ್ಯವೇದವನ್ನು ತೆಗೆದು ಆ ಮಗುವಿಗೆ ದೇವರ ವಾಕ್ಯದ ಸೌಂದರ್ಯತೆ ಏನು, ಆ ದೇವರ ವಾಕ್ಯದಿಂದ ರುಚಿಯಾಗಿರುವ ಆ ಒಂದು ಜೇನುತುಪ್ಪ ಯಾವ ರೀತಿಯಾಗಿ ಉಂಟೆಂಬುದಾಗಿ ಆಕೆ ತಿಳಿಸ್ತಾ ಬಂದ್ಲು. I'm not telling a story here. ನಾನು ಕಥೆಯಾಗಿ ನಾನು ತಿಳಿಸ್ತಾ ಇಲ್ಲ. He became a man of God, a missionary for God, a martyr for God. ಆತನು ದೇವರಿಗೋಸ್ಕರ ಆತನು ಸೇವಕನಾಗಿ ಆತನಿದ್ದನು ಮತ್ತು ದೇವರಿಗೋಸ್ಕರ ಆತನು ರಕ್ತ ಸಾಕ್ಷಿಯಾಗಿ ಆತನು ಸತ್ತನು. It's a responsibility in the home, it's a responsibility in the house of God. ಅದು ದೇವರ ಮನೆಯಲ್ಲಿ ಅಥವಾ ಮನೆಯಲ್ಲಿ ಜವಾಬ್ದಾರಿಕೆಯಾಗಿ ಇದು ಉಂಟು. Making the word of God tasty for the people of God to receive it, to apply it, and to be encouraged and edified. ದೇವರ ವಾಕ್ಯವು ಪ್ರೋತ್ಸಾಹಗೊಳ್ಳುವುದಕ್ಕೋಸ್ಕರ ಮತ್ತು ಸಹಾಯಕ್ಕೋಸ್ಕರ ದೇವರ ವಾಕ್ಯವು ರುಚಿಕರವಾಗಿರಬೇಕು. The precepts in the garden. ತೋಟದಲ್ಲಿ ಇದ್ದ ಕಟ್ಟಳೆಗಳು. Every commandment is attached with a promise. ಪ್ರತಿಯೊಂದು ಆಜ್ಞೆಯು ಒಂದು ವಾಗ್ದಾನದೊಟ್ಟಿಗೆ ಅದು ಅಂಟಿಕೊಂಡು ಉಂಟು. I was telling about the model assembly. ನಾನು ಈ ಒಂದು ಮಾದರಿಯ ಸಭೆಯ ಕುರಿತಾಗಿ ನಾನು ತಿಳಿಸ್ತಾ ಇದ್ದೆ. Because the small children in that assembly could answer a doctrinal question. ಚಿಕ್ಕ ಮಕ್ಕಳು ದೊಡ್ಡ ಬೋಧನೆಯ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರು. Because when they sit for the Sunday school, ಕಾರಣ ಯಾಕಂದ್ರೆ ಅವರು ಭಾನುವಾರ ಮಕ್ಕಳ ಶಾಲೆಗೆ ಅವರು ಕುಳಿತುಕೊಳ್ಳುವಾಗ I found they made the sitting arrangement, all small children sitting in the center.
ಎಲ್ಲಾ ಚಿಕ್ಕ ಮಕ್ಕಳು ಅವರು ಮಧ್ಯದಲ್ಲಿ ಕುಳಿತುಕೊಳ್ಳಬೇಕು. Behind them all youth are sitting. ಅವರ ಹಿಂದೆ ಎಲ್ಲಾ ಯವನಸ್ಥರು ಕುಳಿತುಕೊಳ್ಳಬೇಕು. And on all three corners, the parents of the children, whether small or youth, they are sitting. ಮತ್ತು ಇನ್ನೊಂದು ಬದಿಯಲ್ಲಿ ಮಕ್ಕಳಿನ ಪೋಷಕರು ಸಹ ಕುಳಿತಿದ್ದಾರೆ. And one of the young elder of that assembly is taking for small children for half an hour. ಮತ್ತು ಅಲ್ಲಿ ಚಿಕ್ಕ ಮಕ್ಕಳಿಗೆ ಅಲ್ಲಿರುವ ಯವನಸ್ಥರು ಮಕ್ಕಳಿಗೆ ಆತನು ಪಾಠ ತೆಗೆದುಕೊಳ್ತಾ ಇದ್ದಾನೆ. Another elder is taking for the youth solid doctrinal subject. ಇನ್ನೊಬ್ಬ ಹಿರಿಯರು ಅವರು ಬಂದು ಅಲ್ಲಿರುವ ಸತ್ಯವೇದದ ಅಧ್ಯಯನವನ್ನು ಅವರು ಯವನಸ್ಥರಿಗೆ ಅವರು ತಿಳಿಸ್ತಾ ಇದ್ದಾರೆ. And it's a duty of the parents to listen carefully for their child and make it practical and applicable for them when they go back home. ಮತ್ತು ಪೋಷಕರು ಅದನ್ನು ಗಮನಿಸಿ ಅದನ್ನು ಕೇಳಿ ದೇವರ ವಾಕ್ಯವನ್ನು ಕೇಳಿ ಯಾವ ರೀತಿಯಾಗಿ ಅವರು ಪ್ರಾಯೋಗಿಕವಾಗಿ ಮನೆಯಲ್ಲಿ ಇದನ್ನು ಪರಿಪಾಲಿಸಬೇಕೆಂಬುದಾಗಿ ಅವರು ನೋಡುತ್ತಾರೆ. The whole assembly is benefited. That becomes a model assembly. ಮತ್ತು ಇದು ಒಟ್ಟಾಗಿ ಸೇರಿ ಇದೆಲ್ಲವೂ ಸಹ ಅವರ ಒಂದು ಪ್ರೋತ್ಸಾಹಕ್ಕಾಗಿ ಇರುವ ಒಂದು ಅಂಶವಾಗಿದ್ದು ಮತ್ತು ಇದು ಒಂದು ಮಾದರಿಯ ಸಭೆಯಾಗಿ ಉಂಟು. Many a time children do not know because their elder brothers or sisters do not know. ಅನೇಕ ಬಾರಿ ಆ ಮಕ್ಕಳಿಗೆ ತಿಳಿದಿಲ್ಲ. ಕಾರಣ ಯಾಕಂದ್ರೆ ಅವರ ಹಿರಿಯ ಸಹೋದರ ಸಹೋದರಿಯರಿಗೆ ತಿಳಿದಿಲ್ಲ. Many a time our children do not know because parents do not know. ಅನೇಕ ಬಾರಿ ನಮ್ಮ ಮಕ್ಕಳಿಗೆ ತಿಳಿದಿಲ್ಲ. ಕಾರಣ ಯಾಕಂದ್ರೆ ನಮ್ಮ ಪೋಷಕರಿಗೆ ತಿಳಿದಿಲ್ಲ. My brother, my sister, will you take it seriously henceforth to give the importance to the word of God in our own life, in our own family and in the assembly? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನು ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ, ನಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ಮತ್ತು ಸಭೆಯಲ್ಲಿ ಅದನ್ನು ಗಂಭೀರವಾಗಿ ಪರಿಗಣಿಸುವುದಕ್ಕೆ ನಮಗೆ ಮನಸ್ಸಿದೆಯೋ? Strength of the assembly is not known on a first day of the week, the Sunday. ಈ ಒಂದು ಸಭೆಯ ಆ ಒಂದು ಬಲ ವಾರದ ಮೊದಲನೆಯ ಒಂದು ದಿನದಲ್ಲಿ ನಾವು ನೋಡುವುದಿಲ್ಲ, ಭಾನುವಾರದಲ್ಲಿ ಅಲ್ಲ. Somehow it is set in our mind that Sunday is important, rest of the days and meetings are not important. ಇದು ಯಾವುದೋ ಒಂದು ತಪ್ಪು ಅಭಿಪ್ರಾಯ ನಮ್ಮ ಮನಸ್ಸಿನಲ್ಲಿ ಉಂಟು. ಭಾನುವಾರ ನಾವು ಸಭೆಗೆ ಹೋಗೋದು ತುಂಬಾ ಪ್ರಾಮುಖ್ಯ, ಬೇರೆ ದಿನಗಳು ಹೋಗದೇ ಇದ್ದರೆ ಪರವಾಗಿಲ್ಲ. My brother, my sister, the backbone of the assembly, the backbone of our Christian life is the Bible study and the prayer meeting of the assembly. Then comes the worship meeting, which is lively. ನಮ್ಮ ಒಂದು ಸಭೆಯ ಒಂದು ಬಲ ಏನೆಂಬುದಾಗಿ ನಾವು ಹೇಳುವುದಾದ್ರೆ ಅದು ಸತ್ಯವೇದದ ಅಧ್ಯಯನದ ಕೂಟವಾಗಿದೆ ಮತ್ತು ಪ್ರಾರ್ಥನಾ ಕೂಟವಾಗಿದೆ. ಮತ್ತು ಅದರಿಂದ ನಾವು ಉತ್ತೇಜನವನ್ನು ಹೊಂದಿ ನಾವು ಆರಾಧನೆ ಕೂಟಕ್ಕಾಗಿ ನಾವು ಸೇರಿ ಬರುತ್ತೇವೆ. Note down the fourfold purpose of the word of God. ದೇವರ ವಾಕ್ಯದ 4 ಉದ್ದೇಶಗಳ ಕುರಿತಾಗಿ ನಾವು ನೋಡೋಣ. Now this verse I memorized say 35 years back. ಸುಮಾರು 35 ವರ್ಷಗಳ ಹಿಂದೆ ಈ ವಚನಗಳನ್ನು ನಾನು ಬಾಯ್ಪಾಠ ಮಾಡಿದ್ದೇನೆ. 2 Timothy 3:16 and 17. ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. All scripture is inspired by God and it's profitable for teaching, that is doctrine, for reproof, for correction, and for training in righteousness, that the man, woman included, that the man of God may be complete and equipped for every good work. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. The moment you and I open our Bible to read and meditate, ನಾವು ಯಾವಾಗ ನಾವು ದೇವರ ವಾಕ್ಯವನ್ನು ತೆಗೆದುಕೊಂಡು ನಾವು ಅಧ್ಯಯನ ಮಾಡುವುದಕ್ಕೆ ನಾವು ಮುಂದಾಗುತ್ತೇವೋ, the moment you open the word of God to preach in the assembly, ನಾವು ಯಾವಾಗ ದೇವರ ವಾಕ್ಯವನ್ನು ನಾವು ತೆಗೆದುಕೊಂಡು ನಾವು ಪ್ರಸಂಗಿಸುವುದಕ್ಕೆ ನಾವು ಮುಂದಾಗುತ್ತೇವೋ, either of these 4 purposes must be accomplished. ಈ ಒಂದು 4 ಉದ್ದೇಶಗಳು ಇಲ್ಲಿ ಏನು ಉಂಟೋ we should receive either of these 4 things for sure. ಈ 4ರಲ್ಲಿ ಒಂದಾದರೂ ನಾವು ಖಂಡಿತವಾಗಿ ಅದರ ಉದ್ದೇಶವನ್ನು ನಾವು ಪೂರ್ಣಗೊಳಿಸಬೇಕು. Either a doctrine or a reproof or a correction or a training in righteousness. ಉಪದೇಶ, ಖಂಡನೆ, ಅದು ತಿದ್ದುಪಾಟಿ ಅಥವಾ ನೀತಿ ಶಿಕ್ಷೆ. If either of these 4 are not done, our reading is in vain, our preaching is in vain. ಈ 4ರಲ್ಲಿ ನಾವು ಒಂದನ್ನಾದ್ರೂ ನಮ್ಮ ಒಂದು ಪ್ರಸಂಗದಲ್ಲಿ ನಾವು ತಿಳಿಸದೇ ಇದ್ದರೆ ನಮ್ಮ ಒಂದು ಪ್ರಸಂಗ ವ್ಯರ್ಥ ಮತ್ತು ನಮ್ಮ ಬೋಧನೆಯು ಸಹ ವ್ಯರ್ಥ. Why these 4 purposes? ಯಾಕೆ ಈ 4 ಉದ್ದೇಶಗಳು? All scripture is inspired by God, first of all for doctrine. ಕಾರಣ ಯಾಕಂದ್ರೆ ದೇವ ಪ್ರೇರಿತವಾದ ವಾಕ್ಯವು ಮೊದಲನೇದಾಗಿ ಅದು ಉಪದೇಶಕ್ಕೆ ಅದು ಉಪಯುಕ್ತವಾಗಿದೆ. Which tells us when you are right. ನೀವು ಯಾವಾಗ ಸರಿ ಎಂಬುದಾಗಿ ಇರುತ್ತೀರೋ Secondly, it is for reproof.
ಎರಡನೇದಾಗಿ ಅದು ಖಂಡನೆಗೆ. It tells you when you are not right. ನೀವು ಯಾವಾಗ ಸರಿ ಇಲ್ಲ ಆವಾಗ ನಿಮಗೆ It is, ತಿಳಿಸಲಾಗಿದೆ. it is for correction. ತಿದ್ದುಪಾಟಿಗೂ ಅದು ಉಪಯುಕ್ತವಾಗಿದೆ. It tells you how to get right. ನೀವು ಯಾವ ರೀತಿಯಾಗಿ ಸರಿಯಾಗಬೇಕೆಂಬುದಾಗಿ ತಿಳಿಸುವುದಾಗಿದೆ. Doctrine when you are right. ಆ ಬೋಧನೆ ನೀವು ಸರಿ ಇರುವಾಗ. Reproof when you are not right. ಖಂಡನೆಯು ನೀವು ಸರಿ ಇಲ್ಲದೆ ಇರುವ ಸಂದರ್ಭದಲ್ಲಿ. Correction how to get right. ತಿದ್ದುಪಾಟಿ ನೀವು ಯಾವ ರೀತಿಯಾಗಿ ಸರಿಯಾಗಬೇಕು ಎಂಬುದಾಗಿ. And training in righteousness is to how to stay right. ಮತ್ತು ನೀತಿ ಶಿಕ್ಷೆಗೂ ಎಂಬುದಾಗಿ ಹೇಳುವಾಗ ನೀವು ಯಾವ ರೀತಿಯಾಗಿ ಸರಿಯಾಗಿ ಮುಂದುವರಿಸುವುದಕ್ಕೋಸ್ಕರ. Man shall not live by bread alone, but by every word that proceeds from the mouth of God. ಮನುಷ್ಯ ಕುಮಾರನು ರೊಟ್ಟಿ ತಿಂದ್ರೆ ಮಾತ್ರಕ್ಕೆ ಆತನು ಜೀವಿಸುವನಾತನು ಅಲ್ಲ, ಆದ್ರೆ ದೇವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದ ಮಾತಿನಿಂದ ಆತನು ಬದುಕುವನಾಗಿದ್ದಾನೆ. Our approach to the word of God shows the importance of God of the word. ನಾವು ದೇವರ ವಾಕ್ಯಕ್ಕೆ ನಾವು ಯಾವ ರೀತಿಯಾಗಿ ನಾವು ಮೌಲ್ಯತೆಯನ್ನು ನಾವು ಕೊಡುವವರಾಗಿದ್ದೇವೋ ಅದು ನಮ್ಮನ್ನು ನಾವು ಯಾವ ರೀತಿಯಾಗಿದ್ದೇವೆ ಎಂಬುದಾಗಿ ಅದು ಪರಿಗಣಿಸುವುದಾಗಿದೆ. John's Gospel, chapter 12, verse 48, the Lord Jesus said, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸುತ್ತಾನೆ, He that rejecteth me and receiveth not my words hath one that judgeth him. The word that I have spoken, the same shall judge him in the last day. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನ, ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. That's why there is only one common message by the risen and exalted Lord to all 7 churches of Asia in Revelation chapter 2 and 3. ಈ ಒಂದು ಕಾಣದ ದೆಸೆಯಿಂದ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯವನ್ನು ಒಂದೊಂದು ಸಭೆಗೂ ಆಸ್ಯ ಸೀಮೆಯ 7 ಸಭೆಗಳಿಗೆ ಅದು ತಿಳಿಸುವುದಾಗಿದೆ. He that hath an ear, let him hear what the Spirit saith unto the churches. ಕಿವಿಯುಳ್ಳವನು ದೇವರ ಆತ್ಮನು ಏನು ಹೇಳುವುದಕ್ಕಿದ್ದಾನೋ ಅದನ್ನು ಕಿವಿಯುಳ್ಳವನು ಕೇಳಲಿ. If you happen to visit the assembly where we gather, ನಾವು ಸೇರಿ ಬರುವ ಸಭೆಯಲ್ಲಿ ನೀವು ಬಂದು ಅನ್ಯೋನ್ಯತೆ ಹೊಂದುವುದಕ್ಕೆ ಅವಕಾಶ ಸಿಕ್ಕಿದ್ದೇ ಆದರೆ, right in front of the podium in big block letters, this verse is written. ನಾವು ಸೇರುವ ಪೀಠದ ಮುಂದೆ ಈ ರೀತಿಯಾದ ಒಂದು ದೊಡ್ಡ ಅಕ್ಷರಗಳಲ್ಲಿ ಇದನ್ನು ನಾವು ಬರೆದಿದ್ದೇವೆ. Just because to take the attention from the preacher to the word of God and God of the word. ಮತ್ತು ಪ್ರಸಂಗಿಯು ಆತನು ಏನು ಮಾತುಗಳನ್ನು ಆತನು ತಿಳಿಸುವನಾತನು ಆಗಿದ್ದಾನೋ ಆ ದೇವರ ವಾಕ್ಯದ ಮಾತುಗಳನ್ನು ತೆಗೆದುಕೊಂಡು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನನ್ನ ಹೃದಯಕ್ಕೆ ಆತನು ತೆಗೆದುಕೊಳ್ಳಬೇಕೆಂಬುದಾಗಿ. Because humanly speaking, we all judge the message by the messenger. ನಾವು ಮಾನಸಿಕವಾಗಿ ನಾವು ಹೇಳಬೇಕಾದ್ರೆ ನಾವು ಆ ಸಂದೇಶಗಾರನು ಯಾರಾಗಿದ್ದಾನೋ ಅಂತವರ ಮೇಲೆ ನಾವು ಆಧಾರಗೊಂಡು ದೇವರ ವಾಕ್ಯದ ಕುರಿತಾಗಿ ನಾವು ತಿಳಿಸ್ತೇವೆ. In the assembly here, we have a practice of making a list of brethren who are going to minister the word of God for 2 months of period of time in advance. ನಾವು ನಮ್ಮ ಒಂದು ಸಭೆಯಲ್ಲಿ ಈ ರೀತಿಯಾದ ಒಂದು ಕ್ರಮ ಉಂಟು. ಅದೇನೆಂದರೆ 2 ತಿಂಗಳ ಹಿಂದೆ ನಾವು ಯಾರ್ಯಾರು ದೇವರ ವಾಕ್ಯವನ್ನು ಹಂಚಬೇಕೆಂಬುದಾಗಿ ನಾವು ಒಂದು ಪಟ್ಟಿಯನ್ನು ನಾವು ಮಾಡುತ್ತೇವೆ. It's with the intention that that brother will know, he will prepare, and he will not waste the time of the believers who come and gather. ಇದರ ಉದ್ದೇಶ ಏನಂದ್ರೆ, ಈ ಒಬ್ಬ ಸಹೋದರನು ಆತನು ಸಿದ್ಧಪಡಿಸುವಾಗ ಆತನಿಗೆ ಒಳ್ಳೆ ಸಮಯವನ್ನು ಸಿಕ್ಕಿ ಮತ್ತು ಯಾವ ಸಮಯವನ್ನು ಆತನು ವ್ಯರ್ಥ ಮಾಡಬಾರದು ಮತ್ತು ಅಲ್ಲಿ ಯಾರು ಬಂದು ದೇವರ ವಾಕ್ಯವನ್ನು ಕೇಳುತ್ತಾರೋ ಅವರಿಗೆ ಉಪಯುಕ್ತ ಆಗಬೇಕೆಂಬುದಾಗಿ. And also that the assembly may know and pray for that brother who is going to bring the word for that particular day. ಆ ದಿನಕ್ಕಾಗಿ ಯಾವ ಸಹೋದರನು ಆತನು ದೇವರ ವಾಕ್ಯವನ್ನು ಹಂಚಲಿಕ್ಕಿದ್ದಾರೋ ಅವರಿಗೆ ಸಭಿಕರು ಸಹ ಪ್ರಾರ್ಥನೆ ಮಾಡಲಿ ಎಂಬುದಾಗಿರುವ ಉದ್ದೇಶಕ್ಕಾಗಿ ನಾವು ಪಟ್ಟಿ ಮಾಡುತ್ತೇವೆ. There is a positive and negative to that. ಇದಕ್ಕೆ ಒಂದು ಸಕಾರಾತ್ಮಕವಾಗಿರುವ ಅಂಶವೂ ಸಹ ಉಂಟು, ನಕಾರಾತ್ಮಕವಾಗಿರುವ ಅಂಶವೂ ಸಹ ಉಂಟು. The negative is if one knows that so and so is going to preach today. ಇದು ನಕಾರಾತ್ಮಕವಾಗಿರುವ ಸಂಗತಿ ಏನಂದ್ರೆ, ಇಂಥವರು ಮಾತನಾಡಲಿಕ್ಕಿದ್ದಾರೆ ಎಂಬುದಾಗಿ ಅವರಿಗೆ ತಿಳಿದಿದ್ದೇ ಆದರೆ either they will skip the meeting
or they will neglect the message. ಅವರು ಆ ಒಂದು ಕೂಟವನ್ನು ತಪ್ಪಿಸಿಕೊಳ್ಳುತ್ತಾರೆ, ಇಲ್ಲದೆ ಇದ್ರೆ ಆ ವಾಕ್ಯ ಸಂದೇಶವನ್ನು ಅವರು ತಾತ್ಸಾರ ಮಾಡುತ್ತಾರೆ. But if they know that so and so is preaching today, ಆದ್ರೆ ಇಂಥವರು ಮಾತನಾಡುತ್ತಾ ಇದ್ದಾರೆ ಎಂಬುದಾಗಿ ಅವರು ತಿಳಿದಿದ್ದೇ ಆದರೆ they will rush and gather in good number and listen attentively because they know for sure they are going to get something new. ಕಾರಣ ಯಾಕಂದ್ರೆ ಅವರು ಒಟ್ಟಾಗಿ ಬಹುಸಂಖ್ಯೆಯಿಂದ ಅವರು ಸೇರಿ ಬಂದು ಅವರು ದೇವರ ವಾಕ್ಯವನ್ನು ಕೇಳುತ್ತಾರೆ. ಕಾರಣ ಯಾಕಂದ್ರೆ ಹೌದು, ನನಗೆ ಈ ದಿನ ಏನೋ ಒಳ್ಳೆಯದು ನನಗೆ ಒಳ್ಳೆಯ ಒಂದು ವಾಕ್ಯ ಸಿಗ್ತದೆ ಎಂಬುದಾಗಿ ಅವರಿಗೆ ಗೊತ್ತುಂಟು. I confess for some years in the initial Christian life, I also had that difficulty. ನಾನು ನಿಮ್ಮ ಮುಂದೆ ನಾನು ತಿಳಿಸ್ತೇನೆ. ನಾನು ನನ್ನ ಯವನ ಪ್ರಾಯದಲ್ಲಿ ನಾನು ಕ್ರೈಸ್ತನಾಗಿರುವ ಹೊಸ ದಿನಗಳಲ್ಲಿ ನನಗೂ ಸಹ ಈ ಒಂದು ಹೋರಾಟ ಇತ್ತು. After a period of time, when we learn this truth, ಆದ್ರೆ ಕಾಲ ಕ್ರಮೇಣ ನಾವು ಈ ಒಂದು ಸತ್ಯಾಂಶವನ್ನು ನಾವು ಕಲಿತಾಗ, I always take an example from the Old Testament. ನಾನು ಹಳೆ ಒಡಂಬಡಿಕೆಯಿಂದ ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ. Do you know that man who was called by God to preach the word of God? ದೇವರ ವಾಕ್ಯವನ್ನು ಬೋಧಿಸುವುದಕ್ಕೆ ದೇವರ ಮನುಷ್ಯನನ್ನು ಕರೆದ ಕುರಿತಾಗಿ ನಿಮಗೆ ಗೊತ್ತುಂಟು. God called him. ದೇವರು ಆತನನ್ನು ಕರೆದನು. God commissioned him. ದೇವರು ಆತನನ್ನು ಸಾಬೀತುಪಡಿಸಿದನು. God gave him the message. ದೇವರು ಆತನಿಗೆ ಸಂದೇಶವನ್ನು ಕೊಟ್ಟನು. God told him to go to which place. ನೀನು ಯಾವ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಆತನು ತಿಳಿಸಿದನು. But in his reasoning he thought, how can God do this? ಆದ್ರೆ ಆತನ ಒಂದು ಮನಸ್ಥಿತಿಯ ಪ್ರಕಾರ ದೇವರು ಈ ರೀತಿಯಾಗಿ ಮಾಡುವುದಕ್ಕೆ ಹೇಗೆ ಸಾಧ್ಯ? He paid money, took the ticket and went in the opposite direction. ಆತನು ದುಡ್ಡನ್ನು ಕೊಟ್ಟು ಟಿಕೆಟ್ ಅನ್ನು ತೆಗೆದುಕೊಂಡು ಆತನು ಬೇರೆ ದಿಕ್ಕಿಗೆ ಆತನು ಪ್ರಯಾಣ ಮಾಡಿದನು. God caused a big storm. ದೇವರು ಒಂದು ದೊಡ್ಡ ಬಿರುಗಾಳಿಯನ್ನು ಆತನು ಉಂಟು ಮಾಡಿದನು. He says, I am the reason for this trouble. ಈ ಒಂದು ಗೊಂದಲಕ್ಕೆ ನಾನೇ ಕಾರಣನು. Lift me up and throw into the water and storm will be calm. ನನ್ನನ್ನು ತೆಗೆದು ಈ ಒಂದು ಸಮುದ್ರಕ್ಕೆ ನೀವು ಹಾಕಿರಿ, ನಾನೇ ಈ ತೊಂದರೆಗೆ ನಾನೇ ಕಾರಣನು ನಾನಾಗಿದ್ದೇನೆ. To whom God commissioned, God did not allow him to perish in the water. ದೇವರು ಯಾರನ್ನು ಸಾಬೀತು ಪಡಿಸಿದನೋ ಅಂತವನು ನೀರಿನಲ್ಲಿ ನಾಶವಾಗಲಿಕ್ಕೆ ಆತನ ಅನುಮತಿ ಕೊಡಲಿಲ್ಲ. He prepared a big fish. ಆತನೊಂದು ದೊಡ್ಡ ಮೀನನ್ನು ಆತನು ಸಿದ್ಧಪಡಿಸಿದನು. Kept him in the secured place inside the stomach in spite of all acids inside. ಆ ಒಂದು ಮೀನಿನ ಹೊಟ್ಟೆಯಲ್ಲಿ ಅನೇಕ ಆಸಿಡ್ಗಳು ಇದ್ದರೂ ಸಹ ಅಂತ ಒಂದು ತುಂಬಾ ಭಯಂಕರವಾದ ಸ್ಥಿತಿಯಲ್ಲಿ ಆ ಒಂದು ಮನುಷ್ಯನನ್ನು ದೇವರು ಕಾಪಾಡಿದನು. And what a prayer that man of God prayed from the belly of the fish, given in Jonah chapter 2. ಯೋನನ ಪುಸ್ತಕ 2ನೇ ಅಧ್ಯಾಯದಲ್ಲಿ ಆ ಮನುಷ್ಯನು ಆತನು ದೇವರಲ್ಲಿ ಆತನು ಆ ಮೀನಿನ ಹೊಟ್ಟೆ ಒಳಗಿಂದ ಆತನು ಪ್ರಾರ್ಥನೆ ಮಾಡಿದನು. He was vomited on the ground. ಆ ಒಂದು ಮೀನು ಆತನನ್ನು ಭೂಮಿಯ ಮೇಲೆ ಅದು ಕಾರಿತು. He went to the place where God told him to go. ಆತನು ಎಲ್ಲಿ ಹೋಗಬೇಕು ಆ ಸ್ಥಳಕ್ಕೆ ಆತನು ಹೋದನು. And I am surprised when I read that. ಆದ್ರೆ ನಾನು ಇದನ್ನು ಓದುವಾಗ ನನಗೆ ಆಶ್ಚರ್ಯ ಆಗ್ತದೆ. When I compare chapter 1 with chapter 3. ನಾನು 1ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯವನ್ನು ನಾನು ಹೋಲಿಸಿ ನೋಡುವಾಗ, from the book of Jonah, ಯೋನನ ಪುಸ್ತಕದಿಂದ, notice the message that the Lord gave him in chapter 1. 1ನೇ ಅಧ್ಯಾಯದಲ್ಲಿ ದೇವರು ಆತನಿಗೆ ಕೊಟ್ಟ ಸಂದೇಶವನ್ನು ನೋಡ್ರಿ. Notice the message that he preached in chapter 3. ಮತ್ತು 3ನೇ ಅಧ್ಯಾಯದಲ್ಲಿ ಆತನು ಪ್ರಸಂಗಿಸಿದ ವಾಕ್ಯದ ಕುರಿತಾಗಿ ನೋಡುವ. To cover the city of Nineveh it takes 3 days. Sorry uncle. To cover the city of Nineveh it takes 3 days. ನಿನವೆ ಪಟ್ಟಣವನ್ನು ಪೂರ್ಣ ಮಾಡುವುದಕ್ಕೆ ಅದು 3 ದಿನ ಬೇಕು. He finished it in 1 day. ಆತನು ಒಂದೇ ದಿನದಲ್ಲಿ ಆತನು ತೀರಿಸಿದನು. He cut the message into half. ಆ ಒಂದು ಸಂದೇಶವನ್ನು ಅರ್ಧವಾಗಿ ಆತನು ತುಂಡು ಮಾಡಿದನು. In spite of all that, what happened in Nineveh? ಆದ್ರೆ ಇದೆಲ್ಲದರ ಮಧ್ಯದಲ್ಲಿ ನಿನವೆ ಪಟ್ಟಣದಲ್ಲಿ ಆದದ್ದಾದ್ರೂ ಏನು? 1,20,000 people repented. 120,000 ಜನರು ಅವರು ಪಶ್ಚಾತ್ತಾಪ ಪಟ್ಟರು. They all sat in ashes and repented before God. ಅವೆಲ್ಲರೂ ಸಹ ಅವರು ದೇವರ ಮುಂದೆ ಬಂದು ಅವರು ಮಾನಸಾಂತರದಿಂದ ಅವರು ಬಂದರು. What caused this great revival to take place in Nineveh? ಆ ನಿನವೆ ಪಟ್ಟಣದಲ್ಲಿ ಈ ರೀತಿಯಾದ ಭಕ್ತಿ ಸಂಜೀವನಿ ಆಗುವುದಕ್ಕೆ ಕಾರಣವಾದರೂ ಏನು? Was it because of Jonah? ಇದು ಯೋನನ ಕಾರಣದಿಂದಲೋ? Was it because of his message? ಇದು ಆತನ ವಾಕ್ಯದ ಕಾರಣವಾಗಿತ್ತೋ? No, my brother, my sister. ಎಂದಿಗೂ ಇಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿ.
Men like us are always like Jonah. ನಮ್ಮ ರೀತಿಯಾದ ಪುರುಷರು ನಾವೆಲ್ಲರೂ ಸಹ ಯೋನನ ಹಾಗೆ ನಾವಿದ್ದೇವೆ. At least since then I started consider myself like that. ನಾನು ಆಗಿನಿಂದ ಇಲ್ಲಿಯ ತನಕ ನನ್ನನ್ನು ಆ ರೀತಿಯಾಗಿ ನಾನು ಪರಿಗಣಿಸಿಕೊಳ್ಳುತ್ತೇನೆ. No knowledge of the scripture. ಸಾರಿ ಅಂಕಲ್. No knowledge of the scripture. ದೇವರ ವಾಕ್ಯದ ಯಾವುದೇ ಒಂದು ಜ್ಞಾನವಿಲ್ಲ. No language to present it. ಇದನ್ನು ತಿಳಿಸುವುದಕ್ಕೆ ಯಾವುದೇ ಒಂದು ಭಾಷೆ ಇಲ್ಲ. With all limitations in life. ಜೀವನದಲ್ಲಿ ಅನೇಕ ಮಿತಿಗಳು ಉಂಟು. Yet God is pleased to use an unworthy servant like this. ಆದ್ರೂ ಸಹ ಯಾವುದೇ ಒಂದು ಯೋಗ್ಯತೆ ಇಲ್ಲದ ಸೇವಕನನ್ನು ಈ ರೀತಿಯಾಗಿ ಕರ್ತನಾಥನು ಉಪಯೋಗಿಸ್ತಾ ಇದ್ದಾನೆ. And cause his purposes to be accomplished in the lives of men and women of God. ದೇವರ ಪುರುಷರು ಮತ್ತು ಸ್ತ್ರೀಯರ ಜೀವನದಲ್ಲಿ ಆತನ ಗುರಿ ಉದ್ದೇಶಗಳು ಸಾಬೀತಾಗಬೇಕೆಂಬುದಾಗಿ ಆತನು ನೇಮಿಸಿದ್ದಾನೆ. Since that day, ಆ ದಿನದಿಂದಲೂ ಸಹ, before going to the house of God, ದೇವರ ಮನೆಗೆ ಹೋಗುವಾಗ, sincerely as a family praying for a brother who is going to preach the word. ಯಾರು ದೇವರ ವಾಕ್ಯವನ್ನು ಸಾರಲಿಕ್ಕಿದ್ದಾರೋ ಯಥಾರ್ಥವಾಗಿ ನಾವು ಆ ಪ್ರಿಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. Can I tell you of a truth? ನಾನು ಒಂದು ಸತ್ಯಾಂಶವನ್ನು ನಿಮಗೆ ತಿಳಿಸ್ಲಾ? Whoever now stands and preaches, their message are delightful. ಯಾರೇ ನಿಂತು ಅಲ್ಲಿ ದೇವರ ವಾಕ್ಯವನ್ನು ಅವರು ಸಾರುತ್ತಾರೋ ಅವರ ವಾಕ್ಯ ಸಂದೇಶ ನಮಗೆ ಆನಂದವನ್ನು ಕೊಡುತ್ತದೆ. Because the attitude is changed. ಕಾರಣ ಯಾಕಂದ್ರೆ ನಮ್ಮ ಮನೋಭಾವ ಅದು ಬದಲಾವಣೆ ಆಗಿದೆ. Because the colored specks are removed. ಆ ಒಂದು ಈ ಬಣ್ಣದ ಒಂದು ಕನ್ನಡಕ ಅದು ಬದಲಾಗಿದೆ. God of the word is behind the word of God and the man of God. ದೇವರ ಸ್ವರವು ದೇವರ ವಾಕ್ಯದ ಹಿಂದೆ ಉಂಟು ಮತ್ತು ದೇವರ ಮನುಷ್ಯನ ಹಿಂದೆ ಉಂಟು. That broken language, that broken message, yet it is touching to the heart. ಆ ಮುರಿದ ಒಂದು ಭಾಷೆ, ಆ ಮುರಿದ ಒಂದು ಹೃದಯವನ್ನು ಮುಟ್ಟುವುದಾಗಿದೆ. My brother, my sister, will you take it seriously hereafter? ನನ್ನ ಪ್ರಿಯ ಸಹೋದರ ಸಹೋದರಿ, ಇದನ್ನು ಗಂಭೀರವಾಗಿ ನೀವು ಪರಿಗಣಿಸುತ್ತೀರೋ? Never to judge a man by his appearance or by his knowledge or by his language. ಎಂದಿಗೂ ಸಹ ಒಬ್ಬ ಮನುಷ್ಯನನ್ನು ಆತನ ಒಂದು ಹಿನ್ನೆಲೆ, ಆತನ ಒಂದು ರೂಪ ಮತ್ತು ಆತನ ಒಂದು ಭಾಷೆಯ ಮೇಲೆ ನಾವು ಎಂದಿಗೂ ಸಹ ನಾವು ತೀರ್ಪು ಮಾಡಬಾರದು. Don't be surprised why our children do not read and meditate and study the Bible. ಯಾಕೆ ನಮ್ಮ ಮಕ್ಕಳು ದೇವರ ವಾಕ್ಯವನ್ನು ಓದಿ ಅಧ್ಯಯನ ಮಾಡುವುದಿಲ್ಲ ಎಂಬುದಾಗಿ. If they have not seen that reverence to the word of God in our life, ನಮ್ಮ ಜೀವನದಲ್ಲಿ ದೇವರ ವಾಕ್ಯಕ್ಕೆ ಕೊಡುವ ಗಾಂಭೀರ್ಯತೆಯನ್ನು ಅವರು ನೋಡದೇ ಇದ್ದರೆ, however you press them to read and meditate and pray, they will never do it. ನೀವು ಎಷ್ಟೇ ಅವರ ಮೇಲೆ ಒತ್ತಡವನ್ನು ಹಾಕಿ ನೀವು ಓದ್ರಿ ಎಂಬುದಾಗಿ ತಿಳಿಸುವುದಾದ್ರೆ ಎಂದಿಗೂ ಸಹ ಅವರು ಓದುವುದಿಲ್ಲ. After coming from the assembly hall, what is the table talk at the dining table? ನಾವು ಸಭೆಯಿಂದ ಹಿಂದಿರುಗಿ ಮನೆಗೆ ಬಂದು ನಾವು ಮೇಜಿನ ಸುತ್ತಲೂ ನಾವು ಕುಳಿತು ನಾವು ಮಾತನಾಡುವಾಗ ಎಂತ ಮಾಡುತ್ತೇವೆ? Is it not dissection of the message and the messenger? ದೇವರ ವಾಕ್ಯವನ್ನು ಯಾವ ರೀತಿಯಾಗಿ ತಿಳಿಸೋ, ದೇವರ ವಾಕ್ಯದ ಅದು ತುಂಬಾ ಅದರನ್ನು ಟೀಕೆ ಮಾಡುವುದು ಅಥವಾ ದೇವರ ವಾಕ್ಯದ ಸಂದೇಶಗಾರರನ್ನು ಟೀಕೆ ಮಾಡುವವನಾಗಿದ್ದೇವೋ? Knowingly, unknowingly, that is what we have sown in the heart of our children. ಅರಿತು ಅರಿಯದೆ ಅನೇಕ ಬಾರಿ ನಮ್ಮ ಮಕ್ಕಳ ಜೀವನದಲ್ಲಿ ಈ ಬೀಜವನ್ನು ನಾವು ಬಿತ್ತುತ್ತಾ ಇದ್ದೇವೆ. How you expect them to respect the man of God, the word of God, the house of God, the gathering of the people of God? ದೇವರ ಮನುಷ್ಯನನ್ನು ಅಥವಾ ದೇವರ ವಾಕ್ಯವನ್ನು, ದೇವರ ಸಭೆಯನ್ನು ಯಾವ ರೀತಿಯಲ್ಲಿ ಅವರು ಅದಕ್ಕೆ ಗೌರವವನ್ನು ಕೊಡಬೇಕೆಂಬುದಾಗಿ ನಾವು ಯಾವ ರೀತಿಯಾಗಿ ಅವರಿಂದ ನಾವು ನಿರೀಕ್ಷಿಸಬಹುದು? We have one Bible, but we have many denominations. ನಮ್ಮ ಜೊತೆಯಲ್ಲಿ ಒಂದು ದೇವರ ಸತ್ಯವೇದದ ಒಂದು ಪ್ರತಿ ಉಂಟು, ಆದ್ರೆ ಬೇರೆ ಬೇರೆ ಪಂಗಡಗಳು ಉಂಟು. How should we live in today's time? ಈ ದಿನದ ದಿನಮಾನಗಳಲ್ಲಿ ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು? Listen very carefully as we come to conclusion. ನಾ ಈ ಮುಕ್ತಾಯಕ್ಕೆ ಬರುವಾಗ ದಯಮಾಡಿ ಗಮನವಿಟ್ಟು ಕೇಳ್ರಿ. My brother, my sister, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, forgive me if I am saying this. ನಾನು ಇದನ್ನು ಹೇಳುವಾಗ ನನ್ನನ್ನು ಕ್ಷಮಿಸಿರಿ. But what I see, I would like to say. ಆದ್ರೆ ನಾನು ಏನನ್ನ ನೋಡಿದ್ದೇನೆ ಅದನ್ನೇ ನಾನು ತಿಳಿಸ್ತಾ ಇದ್ದೇನೆ. Small assemblies, instead of having gathering for themselves, because of this lockdown, are making a big propaganda. ಚಿಕ್ಕ ಸಭೆಗಳು ಅವರು ಒಟ್ಟಾಗಿ ಸೇರಿ ಬರುವುದಕ್ಕೆ ಅವರಿಗೆ ಸಾಧ್ಯವಾಗುತ್ತಾ ಇಲ್ಲ. ಈ ರೀತಿಯಾಗಿ ದೊಡ್ಡದಾಗಿ ಈ ರೀತಿಯಾಗಿ ತಿಳಿಸ್ತಾರೆ. While in the days gone by, I have never seen some of them who are so actively seen on the screens today. ಈ ದಿನಗಳಲ್ಲಿ ಪರದೆಯ ಮೇಲೆ ನಾವು ನೋಡುವ ಪ್ರಕಾರ
ಇಷ್ಟು ಚಟುವಟಿಕೆಯಿಂದ ಜನರು ಇದ್ದಾರೆ ಅಂತವರು ಹಿಂದೆ ನಾನು ಎಂದಿಗೂ ಸಹ ನೋಡ್ಲಿಲ್ಲ. Some of them, when they invited me to preach and join them for the meeting, I advise them, but it is up to them to decide. I'm no one to criticize them. ನನ್ನನ್ನು ಅವರು ಆಮಂತ್ರಣ ಮಾಡಿ ನನ್ನೊಟ್ಟಿಗೆ ಅವರೊಟ್ಟಿಗೆ ಮಾತನಾಡಿ ಎಂಬುದಾಗಿ ನನಗೆ ತಿಳಿಸುವಾಗ ನಾನು ಈ ರೀತಿಯಾಗಿ ನಾನು ಸಲಹೆಯನ್ನು ನಾನು ಕೊಟ್ಟಿದ್ದೇನೋ ಅವರ ಮೇಲೆ ನಾನು ಇದನ್ನು ಒತ್ತಿ ಹೇಳುವುದಕ್ಕೆ ನನಗೆ ಸಾಧ್ಯವಿಲ್ಲ. My only desire is to see that consistency in the lives of all such assemblies in the days to come for the glory of God and for the growth of the local assembly. ಈ ರೀತಿಯಾದ ಒಂದು ಪ್ರಭಾವ ಶಕ್ತಿ ಮತ್ತು ಈ ರೀತಿಯಾದ ಒಂದು ಚಟುವಟಿಕೆ ಮುಂದಿನ ದಿನಗಳಲ್ಲಿಯೂ ಸಹ ಇರಬೇಕು, ಅದು ಒಂದೇ ರೀತಿಯಾಗಿ ಇರಬೇಕೆಂಬುದಾಗಿ ನಾನು ತಿಳಿಸಿದ್ದೇನೆ. ಅದನ್ನು ನಾನು ನೋಡುವುದಕ್ಕೆ ನಾನು ಬಯಸ್ತೇನೆ. While I admit, and let me tell you, these days, in spite of these hardships and the gatherings which are not possible, so much of word of God is going all around. May that result in the fruitfulness and productivity and changed life of the people of God. ಈ ದಿನಗಳಲ್ಲಿ ನಾವು ಇಂಥ ತೊಂದರೆ ಕಷ್ಟಗಳ ಮಧ್ಯದಲ್ಲಿ ನಾವು ಜೀವನ ಮಾಡುತ್ತಾ ಇರುವ ಸಂದರ್ಭದಲ್ಲಿ ನಾವು ಅನೇಕ ದೇವರ ವಾಕ್ಯದ ಸಂದೇಶಗಳನ್ನು ನಾವು ಕೇಳುತ್ತಾ ಇದ್ದೇವೆ. ಅದರ ಪ್ರಭಾವವು ನಮ್ಮ ಜೀವನದಲ್ಲಿ ಅದು ಬೀರುವ ಹಾಗೆ ಅದು ಕರ್ತನು ತಾನೇ ಸಹಾಯ ನಮಗೆ ಮಾಡಲಿ. And the Lord God commanded the man. ಯೆಹೋವ ದೇವರು ಆತನು ಮನುಷ್ಯನಿಗೆ ಆತನು ಆಜ್ಞಾಪಿಸಿದನು. The precepts in the garden. ತೋಟದಲ್ಲಿ ಇದ್ದ ಕಟ್ಟಳೆಗಳು. Today's attitude when you and I live in these hard times, which we see like the times of the judges. ನಾವು ಈ ದಿನಗಳಲ್ಲಿ ತುಂಬಾ ಕಷ್ಟಕರವಾದ ಜೀವನದಲ್ಲಿ ನಾವು ಜೀವನವನ್ನು ನಾವು ಸಾಗುತ್ತಾ ಇದ್ದೇವೆ. ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಇದ್ದ ಒಂದು ಕಾಲದ ರೀತಿಯಲ್ಲಿ. Judges 21 and verse 25. ನ್ಯಾಯಸ್ಥಾಪಕರ ಪುಸ್ತಕ 21ನೇ ಅಧ್ಯಾಯ 25ನೇ ವಚನ. In those days there was no king in Israel. Every man did that which was right in his own eyes. ಆ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಯಾವ ಅರಸನೂ ಇರಲಿಲ್ಲ. ಆತನ ಕಣ್ಣಿಗೆ ಸರಿ ತೋಚದ್ದನ್ನೇ ಆತನು ಮಾಡಿದನು. It's very difficult to correct anybody. ಯಾರನ್ನೇ ಆದರೂ ಸರಿಪಡಿಸುವುದಕ್ಕೆ ತಿದ್ದುವುದಕ್ಕೆ ತುಂಬಾ ಕಷ್ಟ. Things are going outside the boundary of the local assembly. ಅನೇಕ ಸಂಗತಿಗಳು ಸ್ಥಳೀಯ ಸಭೆಯ ಎಲ್ಲೆಗೆ ಅದು ಮೀರಿದಂತದ್ದಾಗಿದೆ. Assembly administration and discipline is barred out. ಸಭೆಯ ಒಂದು ಆಡಳಿತ ಮತ್ತು ಸಭೆಯ ಅಧಿಕಾರ ಮಾಡುವುದಕ್ಕೆ ಯಾವ ಒಂದು ಕ್ಷೇತ್ರದಿಂದ ಅದು ಹೊರಗೆ ಹೋಗುತ್ತಾ ಉಂಟು. When everybody is doing that which is right in his own eyes, ಪ್ರತಿಯೊಬ್ಬನು ತನ್ನ ಕಣ್ಣಿಗೆ ಸರಿ ತೋಚುತ್ತನೆ ಅದನ್ನು ಮಾಡುವುದಾದರೆ, with what spirit you and I should live? ನಾನು ಮತ್ತು ನೀವು ಎಂತ ಒಂದು ಆತ್ಮದಿಂದ ನಾವು ಜೀವಿಸಬೇಕು. Let us live with the spirit of Bereans. ನಾವು ಬೆರೆಯ ಸಭೆಯಲ್ಲಿದ್ದ ಜನರ ಹಾಗೆ ನಾವು ಇರೋಣ. Acts 17 and verse 11. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ. These were more noble than those in Thessalonica, in that they received the word with all readiness of mind and searched the scriptures daily whether those things were so. 11ನೇ ವಚನ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. Note down, because the word of God is given 10 metaphors. ದೇವರ ವಾಕ್ಯಕ್ಕೆ 10 ರೂಪಾಲಂಕಾರ ಪದಗಳು ಉಂಟು. That is yet another message. ಅದು ಇನ್ನೊಂದು ವಾಕ್ಯ ಸಂದೇಶವಾಗಿದೆ. How to listen to the word of God. ದೇವರ ವಾಕ್ಯವನ್ನು ನಾವು ಯಾವ ರೀತಿಯಾಗಿ ಕೇಳಬೇಕು. That is another 1 hour's message. ಇನ್ನೊಂದು 1 ತಾಸಿನ ಒಂದು ವಾಕ್ಯ ಸಂದೇಶವಾಗಿದೆ. I close with the 10 metaphors which accomplish the 10 works if we approach the word of God and God of the word. ದೇವರ ವಾಕ್ಯವನ್ನು ನಾವು ಪ್ರಶಂಸಿಸುವುದಾದ್ರೆ ಮತ್ತು ದೇವರನ್ನು ನಾವು ಪ್ರಶಂಸಿಸುವುದಾದ್ರೆ 10 ರೂಪಾಲಂಕಾರ ಪದಗಳನ್ನು ನಾನು ತಿಳಿಸ್ತೇನೆ. The number 1, Hebrews chapter 4 verse 12. ಮೊದಲನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. The word of God is a sword that pierces. ಯಾಕಂದ್ರೆ ದೇವರ ವಾಕ್ಯವು ಜೀವವಾಗಿದ್ದು ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. The word of God is like a sword that pierces.
ದೇವರ ವಾಕ್ಯವು ಅದು ಅದು ಇಬ್ಬಾಯಿ ಕತ್ತಿಯಾಗಿದೆ. James chapter 1 verse 23. ಯಾಕೋಬನ ಗ್ರಂಥ 1ನೇ ಅಧ್ಯಾಯ. The word of God is like a mirror that reveals. ದೇವರ ವಾಕ್ಯವು ಒಂದು ಕನ್ನಡಿಯ ಹಾಗೆ ಉಂಟು. 1 Peter chapter 1 verse 23. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. The word of God is like a seed that reproduces. ದೇವರ ವಾಕ್ಯವು ಅದು ಒಂದು ಬೀಜದ ಹಾಗೆ ಉಂಟು, ಅದು ಫಲ ಕೊಡುವುದಾಗಿದೆ. 1 Peter chapter 2 verse 2. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ. The word of God is like a milk that nourishes. ದೇವರ ವಾಕ್ಯವು ಪಾರಮಾರ್ಥಿಕ ಶುದ್ಧ ಹಾಲಿನ ಹಾಗೆ ಉಂಟು, ಅದು ನಮ್ಮನ್ನು ಪೋಷಿಸುವುದಾಗಿದೆ. Psalm 119 verse 105. 119ನೇ ಕೀರ್ತನೆ 105ನೇ ವಚನ. The word of God is like a light that shines. ದೇವರ ವಾಕ್ಯವು ನಮಗೆ ಅದು ಬೆಳಕನ್ನು ಕೊಡುವುದಾಗಿ, ಅದು ಪ್ರಕಾಶಿಸುವುದಾಗಿದೆ. 6 Jeremiah 23:29. ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯ 29ನೇ ವಚನ. The word of God is like fire that consumes. ದೇವರ ವಾಕ್ಯವು ಅದು ದಹಿಸುವ ಅಗ್ನಿಯಾಗಿದೆ. 7 same verse Jeremiah 23:29. ಅದೇ ಅಧ್ಯಾಯ ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯ 29ನೇ ವಚನ. The word of God is like hammer that shatters. ದೇವರ ವಾಕ್ಯವು ಅದು ಸುತ್ತಿಗೆಯ ಹಾಗೆ ಉಂಟು. Matthew's Gospel chapter 4 verse 4. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನ. The word of God is like a bread that feeds. ದೇವರ ವಾಕ್ಯವು ಅದು ಪೋಷಿಸುವ ರೊಟ್ಟಿಯಾಗಿದೆ. 9th Ephesians chapter 5 verse 26. 9ನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 26ನೇ ವಚನ. The word of God is like a water that cleanses. ದೇವರ ವಾಕ್ಯವು ಅದು ಶುದ್ಧ ಮಾಡುವ ನೀರಾಗಿ ಉಂಟು. And 10th one Psalm 119 and verse 103. 119ನೇ ಕೀರ್ತನೆ 103ನೇ ವಚನ 10ನೇದಾಗಿ. The word of God is like a honey that sweetens. ದೇವರ ವಾಕ್ಯವು ಜೇನು ತುಪ್ಪದ ಹಾಗೆ ಉಂಟು, ಅದು ಸಿಹಿಯಾಗಿ ಉಂಟು. As we approach to the word of God, ನಾವು ದೇವರ ವಾಕ್ಯದ ಮುಂದೆ ನಾವು ಬರುವಾಗ with much prayer and reverence, ನಾವು ಗಂಭೀರತೆಯಿಂದ ಮತ್ತು ಪ್ರಾರ್ಥನೆಯೊಡನೆ ನಾವು ಬರುವಾಗ, knowing the precepts of God in the house of God, ದೇವರ ಮಂದಿರದಲ್ಲಿ ನಾವು ದೇವರ ಕಟ್ಟಳೆಗಳನ್ನು ನಾವು ಕಲಿಯುವಾಗ, may you and I have the experience of the road to Emmaus. ಎಮ್ಮಾವು ಪಟ್ಟಣಕ್ಕೆ ಇದ್ದ ಒಂದು ರಸ್ತೆಯ ಒಂದು ಆ ಮಾರ್ಗದ ಒಂದು ಅನುಭವ ನಮ್ಮದಾಗಿರಲಿ. The Lord accompanied them. ಕರ್ತನು ಅವರೊಟ್ಟಿಗೆ ಆತನು ಇದ್ದನು. And he explained to them things about himself from law, prophets and psalms. ಆತನು ಧರ್ಮೋಪದೇಶದಿಂದ ಮತ್ತು ಪ್ರವಾದನೆಗಳ ಮೂಲಕ ಮತ್ತು ಕೀರ್ತನೆಗಳ ಮುಖಾಂತರ ಆತನು ತನ್ನ ಕುರಿತಾಗಿ, ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ಆ ಜನರಿಗೆ ಆತನು ಹಂಚಿದನು. And they said, was not our heart burning when the Lord was speaking? ಕರ್ತನು ನಮ್ಮೊಟ್ಟಿಗೆ ಆತನು ಮಾತನಾಡುವಾಗ ನಮ್ಮ ಹೃದಯವು ಅದು ಹೃದಯದಲ್ಲಿ ಒಂದು ಕಿಚ್ಚು ಉಂಟಾಯಿತು ಎಂಬುದಾಗಿ ಅವರು ತಿಳಿಸ್ತಾ ಇದ್ರು. That removed discouragement and brought delight. ಅವರ ಒಂದು ಜೀವನದಿಂದ ನಿರುತ್ಸಾಹ ಹೋಗಿ ಮತ್ತು ಸಂತೋಷವೂ ಬಂತು. That changed their direction from one way to another way. ಒಂದು ಮಾರ್ಗದಿಂದ ಇನ್ನೊಂದು ಮಾರ್ಗಕ್ಕೆ ಅವರ ಒಂದು ದಿಕ್ಕು ಬದಲಾಯಿತು. They became good witnesses for the Lord. ಅವರು ಕರ್ತನಿಗೋಸ್ಕರ ಒಳ್ಳೆ ಸಾಕ್ಷಿಗಳಾಗಿ ಅವರಿದ್ದರು. The way you and I honor the word of God in our life and in the local assembly is the way the Lord will deal with us also as he dealt with them. ನಾವು ಕರ್ತನು ತಾನೇ ನಮ್ಮ ಜೀವನದಲ್ಲಿ ಆತನು ತನ್ನ ಪ್ರಭಾವವನ್ನು ನಡೆಸಿ ನಮ್ಮೊಟ್ಟಿಗೆ ಆತನು ವ್ಯವಹರಿಸುವ ಆತನು ಆಗಿರಲಿ. ಅವರೊಟ್ಟಿಗೆ ಆತನು ಯಾವ ರೀತಿಯಾಗಿ ಆತನು ವ್ಯವಹರಿಸಿದನು, ನಮ್ಮೊಟ್ಟಿಗೂ ಸಹ ದೇವರಾಗಿದ್ದಾನೆ. We have seen 7 things by now. ನಾವು ಇಲ್ಲಿಯ ತನಕ 7 ಅಂಶಗಳನ್ನು ನಾವು ನೋಡಿದ್ದೇವೆ. The planting of the garden, ತೋಟದ ನೆಡುವಿಕೆ, the position of the garden, ಆ ತೋಟದ ಸ್ಥಾನ, the persons in the garden, ತೋಟದಲ್ಲಿದ್ದ ವ್ಯಕ್ತಿಗಳು, the pleasantness of the garden, ತೋಟದಲ್ಲಿದ್ದ ಸಾಮರಸ್ಯ, the plentifulness of the garden, ತೋಟದಲ್ಲಿದ್ದ ಸಮೃದ್ಧಿ, the partnership in the garden, ಆ ತೋಟದಲ್ಲಿದ್ದ ಜೊತೆಗಾರಿಕೆ,
And now the precepts in the garden. ಏಳನೇದಾಗಿ ಈ ದಿನ ನೋಡಿದ್ದೇವೆ ತೋಟದಲ್ಲಿ ಇದ್ದ ಕಟ್ಟಳೆಗಳು. May the good Lord bless his word to your heart and my heart. ನಮ್ಮ ಒಳ್ಳೆ ಕರ್ತನು ಈ ವಾಕ್ಯ ಸಂದೇಶವನ್ನು ನಿಮ್ಮ ಹೃದಯಕ್ಕೆ ನನ್ನ ಹೃದಯಕ್ಕೆ ಆತನು ಆಶೀರ್ವಾದ ಮಾಡುವವನಾಗಿರಲಿ. Making a decision now to read the Bible and to study the Bible. ಈ ದಿನ ನಾವು ದೇವರ ವಾಕ್ಯವನ್ನು ಓದುವ ಮತ್ತು ಮಾಡುವ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಣ. Amen. Amen. ಆಮೆನ್.